ಶೌರ್ಯ ಬೇಕು, ಪರಾಕ್ರಮ ಬೇಕು, ಅದ್ರ ಹಿಂದೆ ಒಂದು ಯೋಗದ ಶಕ್ತಿ ಇರಬೇಕು. ಅವಶ್ಯಕತೆ ಬಿದ್ದಾಗ ಅವಶ್ಯಕವಾದಷ್ಟು ಕ್ಷಾತ್ರವನ್ನು ಬಳಸು ಅಂತ ಹೇಳಿರುವಂಥದ್ದು ಮಾತು ಮಹಾಭಾರತದಲ್ಲಿ ಬರುವಂಥದ್ದು. ನೆಹರು ಗಾಂಧಿ ಪರಂಪರೆ ಒಂದು ಬಂತಲ್ಲ, ಇದು ಭೋಗದ ಪರಂಪರೆ. ಸ್ವಂತಕ್ಕೋಸ್ಕರ ಏನನ್ನೂ ಮಾಡಿಕೊಳ್ಳದೆ ಇರುವ ಪರಂಪರೆಯ 3 ಜನಗಳನ್ನು ಇಟ್ಕೊಂಡು ನಾನು ಇವತ್ತು ಹೇಳ್ತಾರೆ, ಅದು ಬ್ರಹ್ಮಕ್ಷಾತ್ರ. ವಿವೇಕಾನಂದರನ್ನ ಬ್ರಿಟಿಷ್ CIDಗಳ ರಿಪೋರ್ಟ್ಸಲ್ಲಿ ಡೇಂಜರಸ್ ಮ್ಯಾನ್ ಅಂತ ಕರೆದಿದ್ದಾರೆ. ಗಾಂಧಿಯವ್ರಿಗೆ ಅವರ ಹಿಂದ್ ಸ್ವರಾಜ್ ಪುಸ್ತಕದಿಂದ ಹಿಡಿದು ಕೊನೆ ತನಕ ಇದ್ದಿದ್ದು ಡೊಮಿನಿಯನ್ ಸ್ಟೇಟಸ್. ನೇತಾಜಿಯವರು ಕಣ್ಮರೆಯಾಗುವುದು ಅಥವಾ ನೇತಾಜಿಯವರು ಸಾಯುವುದು ಅನೇಕರಿಗೆ ಬೇಕಿತ್ತು. ಈ ಕಥೆ ಎಲ್ಲಿಂದ ಶುರುವಾಗುತ್ತೆ ಅಂದರೆ, ಮಹಾಭಾರತದಲ್ಲಿ ನಿಮಗೆ ಉದ್ಯೋಗ ಪರ್ವ ಆದಮೇಲೆ ನಿಮಗೆ ಭೀಷ್ಮ ಪರ್ವದ ಪ್ರಾರಂಭದಲ್ಲಿ 2 ಸೈನ್ಯಗಳು ಯುದ್ಧ ಮಾಡೋಕ್ಕೆ ರೆಡಿ ಇರುತ್ತೆ. ಆವಾಗ ಈ ಒಬ್ಬ ಯೋಧ ನಾನು ಯುದ್ಧ ಮಾಡಲ್ಲ, ಆವಾಗ ಅವನಿಗೆ ಒಬ್ಬ ದೊಡ್ಡ ಚಿಂತಕ, ಯುದ್ಧ ಅಂದರೆ ಏನು, ನೀನು ಅಂದ್ಕೊಂಡಿರೋದು ಮಾತ್ರ ಯುದ್ಧ ಅಲ್ಲ, ಅದು ಹೇಗೆ ಮನಸ್ಸಿನಲ್ಲಿ ನಡೆಯುತ್ತೆ, ಸೈಕಲಾಜಿಕಲಾಗಿ ನಡೆಯುತ್ತೆ, ಇನ್ನೂ ಅನೇಕ ಹಂತಗಳಲ್ಲಿ ನಡೆಯುತ್ತೆ ಅಂತೆಲ್ಲ ವಿವರಿಸ್ಬಿಟ್ಟು ಕೊನೆಯಲ್ಲಿ ಅವನಿಗೊಂದು ಚಾಯ್ಸು ಕೊಡ್ತಾನೆ. ಏನಂದರೆ, ನೋಡಪ್ಪ ಎಷ್ಟು ಹೇಳಿದ್ದೀನಿ, ನೀನು ಬುದ್ಧಿವಂತ, ನೀನು ಯೋಚನೆ ಮಾಡಿಬಿಟ್ಟು ನೀನು ನಿರ್ಣಯಕ್ಕೆ ಬಾ ಅಂತ ಎಲ್ಲ ಹೇಳ್ತಾನೆ. ಆಮೇಲೆ ಅವನು ಇಲ್ಲ, ನನ್ನ ಎಲ್ಲ ಅನುಮಾನಗಳು ಪರಿಹಾರ ಆಗಿದೆ, ಇವಾಗ ನನಗೆ ಸ್ಪಷ್ಟತೆ ಬಂದಿದೆ ಅಂತ ಅವನು ಯುದ್ಧವನ್ನು ಮಾಡ್ತಾನೆ. ಆ ಯುದ್ಧದ ಹೆಸರು ಮಹಾಭಾರತ. ಆ ಯುದ್ಧದಲ್ಲಿ ಯುದ್ಧ ಮಾಡೋದಿಲ್ಲ ಅಂತ ಹೇಳಿದವನ ಹೆಸರು ಭಾರತ ಅಂತಾನೆ. ಅರ್ಜುನನಿಗೆ ಇರುವಂಥ ಒಂದು ಹೆಸರು ಭಾರತ ಅಂತ. ಸೊ ಭಾರತ ಈಸ್ ಟೆಲ್ಲಿಂಗ್ ದಟ್ ಐ ವಿಲ್ ನಾಟ್ ಡೂ ವಾರ್ ಆ್ಯಂಡ್ ಮಹಾಭಾರತ ಸೇಸ್ ದಟ್ ಯು ಶುಡ್ ಡೂ ವಾರ್. ಆ ಪ್ರಶ್ನೆ ಬರೋದು, ಭಗವದ್ಗೀತಾ ಈಸ್ ಇಟ್ ಎ ಬುಕ್ ಆಫ್ ವಾರ್ ಅಂತ. ಎಸ್ ಆ್ಯಂಡ್ ನೋ, ಎರಡೂ ಹೌದು. ಸುಮ್ಮನೆ ತೊಗೊಂಡ್ರೆ ಅದು ಇಟ್ ಈಸ್ ನಾಟ್ ಲೈಕ್ ಏನು ಜಿಹಾದಿ ಪುಸ್ತಕ ಅಲ್ಲ ಅದು, ಯುದ್ಧ ಮಾಡಿ ಎಲ್ಲರ ತಲೆ ಕತ್ತರಿಸ್ಬಿಡಿ ಅಂತ ಹೇಳೋಕ್ಕೆ. ಹಾಗಂತ ಯುದ್ಧ ಮಾಡದೆ ಓಡೋಗಿ ಅಂತ ಹೇಳುವಂಥ ಪುಸ್ತಕನೂ ಅಲ್ಲ ಅದು. ಇಲ್ಲಿ ಈ ಹಂತವನ್ನು ಅರ್ಥ ಮಾಡಿಕೊಂಡ್ರೆ ಬ್ರಹ್ಮ ಮತ್ತು ಕ್ಷಾತ್ರ ಅನ್ನೋದು ಎಲ್ಲಿಗೆ ಸಂಬಂಧಪಡುತ್ತೆ ಏನು ಗೊತ್ತಾಗುತ್ತೆ. ಅಂದರೆ ಶೌರ್ಯ ಬೇಕು, ಪರಾಕ್ರಮ ಬೇಕು, ಅದ್ರ ಹಿಂದೆ ಒಂದು ಯೋಗದ ಶಕ್ತಿ ಇರಬೇಕು, ಅದಕ್ಕೊಂದು ಅಧ್ಯಾತ್ಮದ ಬೆಂಬಲ ಇರಬೇಕು. ಅರವಿಂದರು ಒಂದು ಮಾತು ಬರೀತಾರೆ, ಸಮರ್ಥ ರಾಮದಾಸ್ ಈಸ್ ಇನ್ಕಂಪ್ಲೀಟ್ ವಿತೌಟ್ ಶಿವಾಜಿ ಅಂತ. ರಿವರ್ಸ್ ಈಸ್ ಆಲ್ಸೋ ಟ್ರೂ, ಶಿವಾಜಿ ಈಸ್ ಇನ್ಕಂಪ್ಲೀಟ್ ವಿತೌಟ್ ಸಮರ್ಥ ರಾಮದಾಸ್. ಅದು ಅರವಿಂದ್ರಿಗೆ ಗೊತ್ತಿತ್ತು, ಸ್ವಲ್ಪ ಅವರು ಹೊಸ ಮಾತು ಹೇಳ್ತಾ ಇದ್ದಾರೆ. ಅಂದರೆ ಸಮರ್ಥ ರಾಮದಾಸರಂಥ ಒಬ್ಬ ಯೋಗಿ ಅವಧೂತ ಮತ್ತು ಶಿವಾಜಿ ಅಂತ ಒಬ್ಬ ರಾಜಯೋಗಿ, ಅದು ಕಾಂಬಿನೇಷನಿಂದ ಒಂದು ಹಿಂದವಿ ಸಾಮ್ರಾಜ್ಯ ಸ್ಥಾಪನೆ ಆಯಿತು. ಕರ್ನಾಟಕದಲ್ಲೂ ಕೂಡ, ಈ ಭಾಗದಲ್ಲೂ ಕೂಡ ಹಕ್ಕಬುಕ್ಕರಿಗೆ ವಿದ್ಯಾರಣ್ಯರು ಆ ರೀತಿ ಒಂದು ಸಿಕ್ಕಿದ್ದಕ್ಕೆ ಅವರು ದೊಡ್ಡದಾಗಿರೋ ಒಂದು ಆದರ್ಶದ ರಾಜ್ಯವನ್ನು, ಸಾಮ್ರಾಜ್ಯವನ್ನು ಕಟ್ಟೋದಕ್ಕೆ ಸಾಧ್ಯ ಆಯಿತು. ಸ್ವಲ್ಪ ಹಿಂದಕ್ಕೆ ಹೋದರೆ ಒಬ್ಬ ಚಂದ್ರಗುಪ್ತನಿಗೆ ಆ ಥರ ಒಬ್ಬ ಚಾಣಕ್ಯ ಸಿಕ್ಕಿದ್ರಿಂದ ಬಹಳ ದೊಡ್ಡದಾಗಿರೋ ಒಂದು ಹಿಂದೂ ಸಾಮ್ರಾಜ್ಯವನ್ನು ಅವರು ಕಟ್ಟಿದ್ರು. ಕೇವಲ ಅದು ರಾಜ್ಯ ಅಂತಲ್ಲ, ಅಲ್ಲಿ ಆಧ್ಯಾತ್ಮಿಕ ಅವಕಾಶ ಇದೆ, ಬಹಳ ದೊಡ್ಡ ಮಾತದು. ಶಿವಾಜಿಯ ಸಾಮ್ರಾಜ್ಯ ಬಂದಾಗ ಏನಾಯಿತು ಅಂತ ಹೇಳಿದ್ರೆ, ವೇದಗಳನ್ನು ಅಧ್ಯಯನ ಮಾಡೋ ಸ್ಥಿತಿ ಬಂತು, ಹಸುಗಳೆಲ್ಲ ಸಹಜವಾಗಿ ಹುಲ್ಲನ್ನು ಮೇಯುವ ಸ್ಥಿತಿ ಬಂತು, ಬ್ರಾಹ್ಮಣರು ಮತ್ತು ಆಧ್ಯಾತ್ಮದಲ್ಲಿ ನಂಬಿಕೆ ಇರೋರೆಲ್ಲ ಅವರ ಜಪತಪಗಳನ್ನು ಧ್ಯಾನವನ್ನು ಮಾಡುವಂಥ ಸಂದರ್ಭ ಬಂತು, ಸ್ನಾನಘಟ್ಟಗಳೆಲ್ಲ ಮುಸಲರಿಂದ ಮುಕ್ತವಾದವು ಅಂತೆಲ್ಲ ಆನಂದ ಭುವನ ಪೃಥ್ವಿ ಅಂತ ಹೇಳಿ ಸಮರ್ಥ ರಾಮದಾಸರು ಹಾಡು ಬರೀತಾರೆ. ಇದು ಹಿಂದುತ್ವ ಪುಸ್ತಕದಲ್ಲಿ ಸಾವರ್ಕರು ಬರೀತಾರೆ. ಅಂದರೆ ಹಿಂದೂಗಳೊಂದು ಪರಾಕ್ರಮ ಶಾಸ್ತ್ರ ಏನಾಗತ್ತಂದರೆ, ದೊಡ್ಡ ಸ್ಟಾರ್ಟಪ್ಸ್ ಮಾಡಿಬಿಡ್ತಾರೆ, ದೊಡ್ಡ ಹೊಸ MNCಗಳನ್ನು ತೆಗಿತಾರೆ. ಹಂಗಲ್ಲ ಅದು. ಆ್ಯಕ್ಚುಲಿ ಯಾರು ಸಮಾಜದಲ್ಲಿ ಅತ್ಯಂತ ಸೂಕ್ಷ್ಮವಾಗಿ ಜೀವನವನ್ನು ಮಾಡ್ತಿರ್ತಾರೋ, ಬಹಳ ಒಂದು ಸಟಲ್ ಲೆವೆಲಲ್ಲಿ ಜೀವನ ಮಾಡ್ತಿರ್ತಾರೋ, ಅವರಿಗೆ ಅವರ ರೀತಿಯಲ್ಲಿ ಸಹಜವಾಗಿ ಬದುಕೋಂಗೆ ಅವಕಾಶ ಆಗತ್ತೆ ಅಂತ. ಯಾರೋ ಹಾಡು ಹೇಳ್ಕೊಂಡು ಜೀವನ ಮಾಡ್ತಿರ್ತಾರೆ, ಅವ್ರಿಗೆ ಹಾಡು ಹೇಳೋಕ್ಕೆ ಅವಕಾಶ ಆಗುತ್ತೆ. ಯಾರೋ ಕಾವ್ಯ ಬರೀತಿರ್ತಾರೆ, ಯಾರೋ ವಿಜ್ಞಾನ ರಿಸರ್ಚ್ ಮಾಡ್ತಿರ್ತಾರೆ, ರಿಸರ್ಚ್ ಮಾಡೋರ್ಗೆ ಅವಕಾಶ ಆಗುತ್ತೆ. ಇದು ನಾವು ಕಂಡಿರುವ ಸ್ವರಾಜ್ಯದ ಕನಸು. ಇವತ್ತಿನ ವಿಷಯಕ್ಕೆ ಹೇಳೋದಾದರೆ ಇದು ಸ್ವರಾಜ್ಯ ಆ್ಯಕ್ಚುಲಿ. ಯಾಕೆ ನಮ್ಮಲ್ಲಿ ದೇವರಿಗೆ ಪೂಜೆ ಮಾಡಬೇಕಾದ್ರೆ ರಾಜ್ಯಂ ಸ್ವರಾಜ್ಯಂ ಅಂತ ಒಂದು ಮಾತು ಬರುತ್ತೆ ಮಂಗಳಾರತಿ ಮಾಡುವಾಗ, ಭೋಜ್ಯಂ ಅನ್ನೋ ಮಾತು. ಸ್ವರಾಜ್ಯ ಅಂದರೆ ಹೊರಗಡೆಯಿಂದ ಪಡೆಯೋದು, ಸ್ವರಾಜ್ಯ ಅಂದರೆ ನಾನು ಪಡ್ಕೊಳ್ಳೋದು. ಒಂದು ನೇತಾಜಿ ಥರದವ್ರು ಮಾಡಿದ ಸ್ವರಾಜ್ಯ, ರಮಣ ಮಹರ್ಷಿಗಳ ಥರದವ್ರು ತೋರಿಸ್ಕೊಟ್ಟಿದ್ದು ಸ್ವರಾಜ್ಯ. ಸ್ವರಾಜ್ಯ ಅಂದರೆ ಆತ್ಮದ ಮೇಲೆ ಅಥವಾ ಇಂದ್ರಿಯಗಳ ಮೇಲೆ ಹತೋಟಿ, ನಮ್ಮನ್ನು ನಾವು ತಿಳ್ಕೊಳ್ಳೋದು. ಅದಕ್ಕೆ ಮೊದಲನೇ ಹಂತ ಸ್ವರಾಜ್ಯ. ಮನೆಯೊಳಗೆ ನಿದ್ದಾನ ಇಲ್ಲವೋ, ಹೊಸ್ತಿಲಲ್ಲಿ ಹುಲು ಹುಟ್ಟಿ ಮನದಲ್ಲಿ ರಜ ತುಂಬಿ ಮನೆಯೊಳಗೆ ನಿದ್ದಾನ ಇಲ್ಲವೋ. ಯಾವುದೋ ಒಂದು ಮನೆ ನೋಡ್ತಾನೆ ಬಸವಣ್ಣ, ಆ ಮನೆ ಎಲ್ಲ ಎಂಟ್ರೆನ್ಸಲ್ಲೆಲ್ಲ ಧೂಳು ಕಸ ಬಿದ್ದಿರುತ್ತೆ. ಏನು ಯಾರು ಓನರ್ ಇಲ್ವಾ ಅಂತ ಕೇಳ್ತಾನೆ ಬಸವಣ್ಣ. ಈ ಬಸವಣ್ಣನ ವಚನ 12ನೇ ಶತಮಾನ. ಮನೆಯೊಳಗೆ ನಿದ್ಯಾನು ಯಾರು ಒಳಗಡೆ ಇಲ್ವಾ ಒಡೆಯರು ಅಂತ.
ಯಾಕೆಂದರೆ ಹೊಸ್ಲಲ್ಲಿ ಕಸ ತುಂಬಿಕೊಂಡಿದೆ, ಬಾಗಿಲಲ್ಲೆಲ್ಲ ಧೂಳು ಹೊಡಿತಾ ಇಲ್ಲ ಯಾರುವೆ ಅಂತ. ಇದು ಸ್ವರಾಜ್ಯ ಮಾಡುವ ಕೆಲಸ. ಬಾಗಿಲನ್ನೆಲ್ಲ ಶುದ್ಧ ಮಾಡಿ ಮನೆಯನ್ನೆಲ್ಲ ತೊಳೆದು ರೆಡಿ ಮಾಡೋದು. ಅದ್ರ ಒಳಗಡೆ ನೀವು ಸಂಗೀತ ಸಾಧನೆಯನ್ನು, ಅಧ್ಯಾತ್ಮ ಸಾಧನೆಯನ್ನು, ಕಲಾ ಸಾಧನೆಯನ್ನು, ವಿಜ್ಞಾನವನ್ನು ಏನೋ ಒಂದು ಮಾಡ್ತಿರಲ್ಲ, ನಿಮಗೂ ನಿಮ್ಮ ಕುಟುಂಬಕ್ಕೂ ನಿಮ್ಮ ದೇಶಕ್ಕೂ ಮತ್ತು ಇಡೀ ಮನುಷ್ಯ ಕುಲಕ್ಕೂ ಒಳ್ಳೆಯದಾಗುವಂಥದ್ದು. ಅದ್ರ ಮೂಲಕ ನಿಮಗೊಂದು ಆನಂದ ಲಭಿಸುತ್ತಲ್ಲ, ಅದು ಸ್ವರಾಜ್ಯ. ಸೊ ಸ್ವರಾಜ್ಯ ಲೀಡ್ಸ್ ಟು ಸ್ವರಾಜ್ಯ. ನೇತಾಜಿ ಲೀಡ್ಸ್ ಟು ರಮಣ ಮಹರ್ಷಿ ಅಂದಂಗೆ, ಅಥವಾ ಶಿವಾಜಿ ಲೀಡ್ಸ್ ಟು ಸಮರ್ಥ ರಾಮದಾಸ್, ಅಥವಾ ಅರ್ಜುನ ಲೀಡ್ಸ್ ಟು ಕೃಷ್ಣ. ಬ್ರಹ್ಮ ಕ್ಷಾತ್ರ ಅಂದರೆ ಇಷ್ಟೇನೆ. ವಿಷಯಕ್ಕೆ ಇಲ್ಲಿಗೆ ಬಂದರೆ, ಭಾರತದ ಈ ಆಧ್ಯಾತ್ಮಿಕ ಪರಂಪರೆ ಹಿಂಸೆಯನ್ನು ಎಂದೂ ವೈಭವೀಕರಿಸದೆ, ಅಹಿಂಸೆಯನ್ನೂ ಎಂದೂ ವೈಭವೀಕರಿಸದೆ, ಹಿಂಸೆ ಮತ್ತು ಅಹಿಂಸೆಗಳ ಅನಿವಾರ್ಯತೆಯನ್ನು ಒಪ್ಪಿಕೊಂಡಿರುವ ದರ್ಶನ. ಎಲ್ಲಿ ಹಿಂಸೆಗೆ ಅವಕಾಶವಿದೆಯೋ, ಅಹಿಂಸೆಯಿಂದ ಬಗೆಹರಿಸೋಕ್ಕಾಗತ್ತೋ ಅಲ್ಲಿ ಅಹಿಂಸೆಯಿಂದನೇ ಬಗೆಹರಿಸೋ, ಅವಶ್ಯಕತೆ ಬಿದ್ದಾಗ ಅವಶ್ಯಕವಾದಷ್ಟು ಕ್ಷಾತ್ರವನ್ನು ಬಳಸು ಅಂತ ಹೇಳಿರುವಂಥದ್ದು ಮಾತು ಮಹಾಭಾರತದಲ್ಲಿ ಬರುವಂಥದ್ದು. ಅಹಿಂಸಾ ಪರಮೋ ಧರ್ಮ ಅಂತೆಲ್ಲ ಇದೆಯಲ್ಲ, ಅದು ಅರ್ಧ ಮಾತ್ರ ಹೇಳ್ತಾರೆ ಅಷ್ಟೇ. ಈ ಭಾರತದಲ್ಲಿ ಬ್ರಿಟಿಷರು ಏನು ಅವರ ದೌರ್ಜನ್ಯವನ್ನು ಮಾಡಿದ್ರು, ಆ ಸಮಯದಲ್ಲಿ ಇದ್ರ ವಿರುದ್ಧ ಮೊದಲು ದನಿ ಎತ್ತಿದವರು ಸನ್ಯಾಸಿಗಳು. ಇದು ಕಂಪ್ಲೀಟ್ಲಿ ನಮ್ಮ ಹಿಸ್ಟ್ರಿ ಟೆಕ್ಸ್ಟ್ ಬುಕ್ಸಿಂದ ಹೊರಟೋಗಿದೆ. ಇಟ್ಸ್ ನಾಟ್ ಖುದಿರಾಮ್ ಬೋಸ್, ಇಟ್ಸ್ ನಾಟ್ ಚಂದ್ರಶೇಖರ್ ಆಜಾದ್, ಇಟ್ ಈಸ್ ಸನ್ಯಾಸಿನ್ಸ್. ಅದಕ್ಕೆ ಸನ್ಯಾಸಿಗಳ ಬಂಡಾಯ ಅಂತಲೇ ಹೆಸರು. 1740-50ರಲ್ಲಿ ನಡೀತು. ಅದನ್ನು ಬಂಕಿಮಚಂದ್ರ ಚಟರ್ಜಿ ಅವರ ಆನಂದ ಮಠ ಕಾದಂಬರಿನಲ್ಲಿ ತೋರಿಸ್ತಾರೆ. ಅದರಲ್ಲಿ ಅವರು ಒಂದು ಕಾಳಿಯ ಮುಂದೆ, ದುರ್ಗಿಯ ಮುಂದೆ ಅವ್ರ ಹಾಡುಗಳನ್ನು ಹೇಳ್ತಾರೆ. ಒಂದೇ ಮಾತರಂ ಸುಜಲಾಂ ಸುಫಲಾಂ ಮಲಯಜ ಶೀತಲಾಂ ಅಂತ ಹೇಳೋದು ಸನ್ಯಾಸಿಗಳು ದೇವಿ ಮುಂದೆ ಹೇಳೋ ಹಾಡೋದು. ಅವರೊಂದು ಸೀಕ್ರೆಟ್ ಸೊಸೈಟಿ ಮಾಡ್ಕೊಂಡಿರ್ತಾರೆ. ಅವರು ಅದರಲ್ಲಿ ದೀಕ್ಷೆಗಳನ್ನು ಕೊಡ್ತಿರ್ತಾರೆ. ದೀಕ್ಷೆಗಳನ್ನು ಕೊಟ್ಬಿಟ್ಟು ಆ ಸನ್ಯಾಸಿಗಳು ತಮ್ಮ ಯುದ್ಧವನ್ನು ಮಾಡ್ತಾರೆ. ಇದು ಎಲ್ಲಿ ಬಂತು ಅಂದರೆ, ಬಂಕಿಮರಿಗೆ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿಯ ಸೈನ್ಯದಲ್ಲಿ ಒಂದು ದೊಡ್ಡ ಸಪೋರ್ಟು ಝಾನ್ಸಿ ರಾಣಿಗೆ ಇದ್ದಿದ್ದು ಸನ್ಯಾಸಿಗಳಿಂದ. ಒಂದು ಸರ್ತಿ ನಮ್ಮ ಹಿರಿಯರಾದ ರಾಮಸ್ವಾಮಿಯವ್ರ ಹತ್ರ ಮಾತಾಡ್ತಾ, ಎಸ್ ಆರ್ ರಾಮಸ್ವಾಮಿ ಮಾತಾಡ್ತಾ ಈ ಅಂಶವನ್ನು ಅವ್ರು ಹೇಳಿದ್ರು. ಇದು ಹಿಂದಿಯಲ್ಲಿರುವ ಗ್ರಂಥಗಳಲ್ಲಿದೆ, ಕನ್ನಡದಲ್ಲಿ ಇನ್ನೂ ಹೆಚ್ಚು ಬಂದಿಲ್ಲ ಅಂತ. ಸನ್ಯಾಸಿಸ್ ಫ್ರಮ್ ದಿ ನಾರ್ತ್ ಇಂಡಿಯಾ, ಸೆಂಟ್ರಲ್ ಇಂಡಿಯಾ, ದೇ ಸಪೋರ್ಟೆಡ್ ಝಾನ್ಸಿ ರಾಣಿ. ಅಂದರೆ ಸನ್ಯಾಸಿಗಳ ಹೋರಾಟ ಇತ್ತು. ಆಮೇಲೆ ಮುಂದೆ ಬಂದಂಥ ಕ್ರಾಂತಿಕಾರಿಗಳು ಸನ್ಯಾಸಿಗಳಂತೆ ಬದುಕಿದರು. ಅದರಿಂದ ಪ್ರೇರಿತರಾದ ಕೇಶವ ಬಲಿರಾಮ್ ಹೆಡ್ಗೇವಾರ್ ಸನ್ಯಾಸಿಯಂತೆ ಬದುಕಿದರು. ಆಮೇಲೆ ಅದಕ್ಕೊಂದು ಸಾಮಾಜಿಕ ಆಂದೋಲನದ ಸ್ವರೂಪವನ್ನು ಕೊಟ್ಟು RSS ಮಾಡಿದರು. ಇದು ಸನ್ಯಾಸಿಗಳ ಪರಂಪರೆ. ಇದು ಆ್ಯಕ್ಚುಲಿ ಇದು ಸಂಸಾರಿಗಳ ಪರಂಪರೆ ಅಲ್ಲ, ತ್ಯಾಗಿಗಳ ಪರಂಪರೆ, ಭೋಗಿಗಳ ಪರಂಪರೆ ಅಲ್ಲ. ಇದು ಒಂದು ಬಂತು. ಇದರ ಜೊತೆಯಲ್ಲಿ ಅವಾಗವಾಗ ಜೈಲಿಗೆ ಹೋಗೋದು, ಅವಾಗವಾಗ ಗಾಲ್ಫ್ ಆಡೋದು, ಅವಾಗವಾಗ ಇಂಗ್ಲೆಂಡ್ಗೆ ಹೋಗಿ ಬರೋದು, ಅವಾಗವಾಗ ಬೆಳಗ್ಗೆ ಬ್ರೆಡ್ ತಿನ್ನೋದು ಟಿಫಿನ್ನಲ್ಲಿ, ಅವಾಗವಾಗ ಮಗಳಿಗೆ ಪತ್ರಗಳನ್ನು ಬರೆಯೋದು ಜೈಲಲ್ಲಿ ಕೂತ್ಕೊಂಡು. ಈ ಥರದ್ದೊಂದು ನೆಹರು ಗಾಂಧಿ ಪರಂಪರೆ ಒಂದು ಬಂತಲ್ಲ, ಇದು ಭೋಗದ ಪರಂಪರೆ. ಒಂದು ತ್ಯಾಗದ ಪರಂಪರೆ, ಇನ್ನೊಂದು ಭೋಗದ ಪರಂಪರೆ. ಸ್ವಂತಕ್ಕೋಸ್ಕರ ಏನನ್ನೂ ಮಾಡ್ಕೊಳ್ಳದೇ ಇರುವ ಪರಂಪರೆಯ 3 ಜನಗಳನ್ನು ಇಟ್ಕೊಂಡು ನಾನು ಇವತ್ತು ಹೇಳ್ತಾರೆ. ಅದು ಬ್ರಹ್ಮಕ್ಷಾತ್ರ. ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಸ್ವಾಮಿ ವಿವೇಕಾನಂದರಿಂದ ಇದು ಶುರುವಾಗುತ್ತೆ. ಈ ಯಾವುದನ್ನು ದಯಾನಂದ ಸರಸ್ವತಿಗಳು ವೇದಗಳ ಒಂದು ಕ್ಷೇತ್ರದಲ್ಲಿ ಕೆಲಸ ಮಾಡಿದರು, ವೇದಗಳ ಒಂದು ಅಧ್ಯಯನ ಮಾಡಿ ಎಲ್ಲ ಜಾತಿಗಳು ಎಲ್ಲರೂ ಕೂಡ ವೇದಗಳನ್ನು ಓದಬೇಕು, ವೇದಗಳಲ್ಲಿ ಮನುಷ್ಯರಿಗೆ ಬೇಕಾದ ಎಲ್ಲ ಜ್ಞಾನವೂ ಇದೆ ಅಂತ ಅವರ ಕಾಲದಲ್ಲಿ ಅವ್ರಿಗೆ ಅಷ್ಟನ್ನು ಮಾಡಿ ಮುಗಿಸೋಕ್ಕಾಗಲಿಲ್ಲ. ಅದು ಆದಮೇಲೆ ಆ ಕೆಲಸವನ್ನು ವಿವೇಕಾನಂದರು ತೆಗೆದುಕೊಂಡು ಪ್ರಾರಂಭದಲ್ಲಿ ಅವರು ಉಪನಿಷತ್ತುಗಳು ಅದಕ್ಕೆಲ್ಲ ಮಹತ್ವ ಕೊಟ್ಟರು. ಆ ಕಥೆ ನಿಮ್ಗೆ ಹೇಳೋಕ್ಕೆ ಹೋಗಲ್ಲ, ಅದು ನಿಮಗೆಲ್ಲ ಗೊತ್ತಿರುತ್ತೆ. ಬೇರೆ ಒಂದು ಕಥೆ ಇದೆ. ಏನಂದರೆ, ಬಂಗಾಳದಲ್ಲಿ, ಮಹಾರಾಷ್ಟ್ರದಲ್ಲಿ, ಮಧ್ಯ ಭಾರತದಲ್ಲಿ ಬ್ರಿಟಿಷ್ನವರು ಇದು ಮಾಡಿಬಿಟ್ಟು ಸಡನ್ನಾಗಿ ರೌಂಡ್ ಅಪ್ ಮಾಡಿಬಿಟ್ಟು ಕ್ರಾಂತಿಕಾರಿಗಳು ವಾಸ ಮಾಡುವ ಮನೆಗಳು, ಗುಪ್ತ ಜಾಗಗಳನ್ನೆಲ್ಲ ಹಿಡಿತಾ ಇದ್ರಲ್ಲ. ಹಿಡಿದಾಗ ಅವರ ಸಾಹಿತ್ಯವನ್ನು, ಅವರ ಪ್ಯಾಂಪ್ಲೆಟ್ಸು, ಬುಕ್ಲೆಟ್ಸು ಅದನ್ನೆಲ್ಲ ತಗೊಳ್ತಿದ್ರಲ್ಲ ಬ್ರಿಟಿಷ್ CIDಗಳು. ಅದರಲ್ಲಿ ಏನು ಸಿಕ್ತಿತ್ತು ಅಂದರೆ, ಇಟ್ ಈಸ್ ವಿವೇಕಾನಂದ ಆ್ಯಂಡ್ ವಿವೇಕಾನಂದ ಆ್ಯಂಡ್ ವಿವೇಕಾನಂದ. ವಿವೇಕಾನಂದರ ಬರವಣಿಗೆ ಸಿಗ್ತಾ ಇತ್ತು. ಇದು ನಮಗೆ ಹೆಚ್ಚಿನ ಜನಕ್ಕೆ ಗೊತ್ತಿರೋಲ್ಲ. ಗೊತ್ತಿದ್ರೂ ಸ್ವಲ್ಪ ಗೊತ್ತಾಗುತ್ತೆ. ಇಲ್ಲೇ ಪಕ್ಕದಲ್ಲಿ ನಮ್ಮ ರಾಷ್ಟ್ರೋತ್ಥಾನ ಪುಸ್ತಕದ ಅಂಗಡಿನಲ್ಲಿ ಸ್ವಾತಂತ್ರ್ಯೋದಯದ ಮೈಲಿಗಲ್ಲುಗಳು ಅಂತ ಒಂದು ಪುಸ್ತಕ ಇದೆ. ಅದರೊಳಗಡೆ ಒಂದು ಲೇಖನ ನೋಡಿ, ಗಲಗಲಿಯವ್ರದ್ದೊಂದು ಲೇಖನ ಇದೆ. ಗಲಗಲಿಯವ್ರ ಲೇಖನದಲ್ಲಿ ಇದನ್ನು ಬರೀತಾರೆ, PM ಗಲಗಲಿಯವರು. ಭಾರತದ ಒಟ್ಟು ರಾಜಕೀಯ ಸ್ವರಾಜ್ಯಕ್ಕೆ ನಡೆದ ಹೋರಾಟಕ್ಕೆ ಬಹಳ ದೊಡ್ಡ ಸ್ಫೂರ್ತಿ ಕ್ರಾಂತಿಕಾರಿಗಳಿಗೆ ಸಿಕ್ಕಿದ್ದು ವಿವೇಕಾನಂದರಿಂದ. ಆ್ಯಕ್ಚುಲಿ ವಿವೇಕಾನಂದರು ಅವರ ವಿದೇಶಗಳ ಪ್ರಯಾಣಗಳಿಗೆ ಹೋದಾಗ ಅಲ್ಲಿರುವಂಥ ಮಿಲಿಟರಿ ಎಕ್ಸ್ಪರ್ಟ್ಸು, ಬಾಂಬ್ ಮೇಕರ್ಸು, ಪಿಸ್ತೂಲ್ಗಳನ್ನು ಮಾಡೋರ ಜೊತೆ ಎಲ್ಲ ಸಂಪರ್ಕ ಇಟ್ಕೊಳ್ತಾ ಇದ್ರು. ಚಾರ್ಲ್ಸ್ ಟಗಾರ್ಟ್ ಅನ್ನೋನ ಹತ್ರ ಹೇಳಿದಾಗ, ಮುಂದೆ ಭಾರತದಲ್ಲಿ ಯುದ್ಧವಾದಾಗ
ನಮ್ಮ ದೇಶದ ಹುಡುಗರಿಗೆ ನೀನು ಶಸ್ತ್ರಾಸ್ತ್ರಗಳನ್ನೆಲ್ಲ ಕೊಡಬೇಕು ಅಂತ ಸ್ವಾಮಿ ವಿವೇಕಾನಂದರು ಹೇಳಿದರು. ಅವರೇ ಯಾರೋ ಪರಮಹಂಸರ ಶಿಷ್ಯನ ಬಗ್ಗೆನೇ ನಾನು ಹೇಳ್ತಾ ಇರೋದು. ಈ ಪಾರ್ಟನ್ನು ನಮ್ಮಲ್ಲಿ ಹೆಚ್ಚು ಹೈಲೈಟ್ ಮಾಡಿಲ್ಲ. ಆಮೇಲೆ ವಿವೇಕಾನಂದರನ್ನ ಬ್ರಿಟಿಷ್ CIDಗಳ ರಿಪೋರ್ಟ್ಸಲ್ಲಿ ಡೇಂಜರಸ್ ಮ್ಯಾನ್ ಅಂತ ಕರೆದಿದ್ದಾರೆ. ಬ್ರಿಟಿಷ್ ರಿಪೋರ್ಟ್ಸ್ನಲ್ಲಿ ಅವರೇನು ಡೇಂಜರಸ್ಸು? ದೇವರ ಬಗ್ಗೆ ಭಕ್ತಿ ಯೋಗ ಕರ್ಮಯೋಗ ಎಲ್ಲ ಹೇಳೋದು ಅವ್ರ್ಯಾಕೆ ಡೇಂಜರಸ್ ಆಗ್ತಿದ್ರು? ನೀವು ಗೊತ್ತಿದೆ ಅಲ್ವಾ, ವಿವೇಕಾನಂದರು ಊರಿಂದ ಊರಿಗೆ ನಡ್ಕೊಂಡು ಹೋಗ್ತಿದ್ರು, ರೈಲಲ್ಲಿ ಹೋಗ್ತಿದ್ರು, ಎತ್ತಿನ ಗಾಡೀಲಿ ಹೋಗ್ತಿದ್ರು, ಇಡೀ ಭಾರತ ಸುತ್ತಿದ್ದಾರೆ ಕಾಲ್ನಡಿಗೆಯಲ್ಲಿ. ಗೊತ್ತು, ಸುತ್ತಿ ಎಲ್ಲಿ ಹೋಗ್ತಿದ್ರು? ಸಾಮಾನ್ಯ ಬಡ ಕೂಲಿ ಕಾರ್ಮಿಕರ ಮನೆಗೂ ಹೋಗ್ತಾಯಿದ್ರು. ಅತ್ಯಂತ ಶ್ರೀಮಂತರಾದ ದಿವಾನರು ಮತ್ತು ರಾಜ ಮಹಾರಾಜರ ಮನೆಗೂ ಹೋಗ್ತಿದ್ರು. ಮೈಸೂರಿನ ಮಹಾರಾಜರನ್ನು ಕೂಡ ಭೇಟಿ ಮಾಡಿದರು. ಖೇತ್ರಿ ಮಹಾರಾಜ ಅಂತ ರಾಜಸ್ಥಾನದಲ್ಲಿದ್ದ. ಅವನೇನೇ ಇವ್ರಿಗೆ ವಿವೇಕಾನಂದ ಟೈಟಲ್ ಎಲ್ಲ ಕೊಟ್ಟು ಪೇಟ ಎಲ್ಲ ಹಾಕ್ಕೊಳ್ಳೋದೆಲ್ಲ ವ್ಯವಸ್ಥೆ ಮಾಡಿದ್ದು. ಅಲ್ಲಿಗೆ ಹೋದಾಗ ಅವ್ರು ಏನು ಮಾಡ್ತಿದ್ರು ಅಂದರೆ, ವಿವೇಕಾನಂದರು ಆ ರಾಜ ಮಹಾರಾಜರ ಮೂಡ್ ನೋಡಿಕೊಂಡು, ಅಂದರೆ ಅವರ ರಾಜಕೀಯ ಒಲವುಗಳನ್ನು ನೋಡಿಕೊಂಡು, ವಿವೇಕಾನಂದರು ಅಧ್ಯಾತ್ಮದ ದಾರಿ ಅಲ್ವಾ, ಧ್ಯಾನ ಮಾಡೋದು, ತಪಸ್ಸು ಮಾಡೋದು, ವೇದಾಂತ ಚಿಂತನೆ ಎಲ್ರಿಗೂ ಗೊತ್ತಿರೋದು. ಅವರು ಯೋಚನೆ ಮಾಡ್ತಿದ್ದಿದ್ದು, ಈ ರಾಜ ಇನ್ನೊಬ್ಬ ಝಾನ್ಸಿ ರಾಣಿ ಆಗ್ಬೋದಾ, ಈ ರಾಜ ಇನ್ನೊಬ್ಬ ನಾನಾ ಸಾಹೇಬ್ ಆಗ್ಬೋದಾ, ಈ ರಾಜ ಇನ್ನೊಬ್ಬ ತಾತ್ಯಾ ಟೊಪ್ಪೆ ಆಗ್ಬೋದಾ, ಮತ್ತೊಮ್ಮೆ ಭಾರತದಲ್ಲಿ 1857 ಕ್ಯಾನ್ ವಿ ರಿಪೀಟ್. ಅರ್ಧ ಆಗಿಬಿಡ್ತು. 1857 ಪೂರ್ತಿ ಸಕ್ಸಸ್ಫುಲ್ ಆಗಲಿಲ್ಲ. ಎಷ್ಟೇ ಶೌರ್ಯದಿಂದ ಹೋರಾಡಿದ್ರು ಕೂಡ ನಮಗೆ ಸೋಲು ಉಂಟಾಯಿತು. ಬಟ್ ಬ್ರಿಟಿಷ್ನವ್ರು ಹೆದರ್ಕೊಂಡ್ರು. ಬಟ್ ನಮಗೆ ಪೂರ್ತಿ ಸ್ವರಾಜ್ಯ ಸಿಗಲಿಲ್ಲ. ಆದರೆ ಆ ದಾರಿ ಸರಿ ಇತ್ತು ಅಂತ ವಿವೇಕಾನಂದರಿಗೆ ಅನಿಸಿತ್ತು. ರಾಜ ಮಹಾರಾಜರು ಒಂದಾದರೆ ಅವರ ಕೆಳಗಡೆ ಇರುವ ಮಿಲಿಟ್ರಿ ಎಲ್ಲ ಒಂದಾಗತ್ತೆ, ಅವರ ವಿರುದ್ಧ ತಿರುಗಿ ಬೀಳಬಹುದು, ಇನ್ನೊಂದು ಸೈನಿಕ ಹೋರಾಟವನ್ನು ಮಾಡಬಹುದು ಅನ್ನುವ ಒಂದು ಪ್ರಯತ್ನವನ್ನು ವಿವೇಕಾನಂದರು ನಡೆಸಿದರು. ಅದು ಬೇರೆ ಬೇರೆ ಕಾರಣಗಳಿಗೆ ಆಗಲಿಲ್ಲ ಸಂಪೂರ್ಣವಾಗಿ. ಆದರೆ ಅದು ಹಾಗೆ ಮಾಡಿದ್ರು ಅನ್ನೋದಕ್ಕೆ ದಾಖಲೆಗಳಿವೆ. ಕೊನೆಯದಾಗಿ ವಿವೇಕಾನಂದರು ಅವರ ಜೀವನದಲ್ಲಿ ಕೊನೆಯ ಸಂಜೆಯನ್ನು ಕಳೆದ್ರಲ್ಲ, ಅದು ಮುಂದಿನ ಭಾಗ ಅರವಿಂದರಿಗೆ ಸಂಬಂಧಪಡುತ್ತೆ. ಮುಂದಿನ ವಿಷಯಕ್ಕೆ ವಿವೇಕಾನಂದರು ಕೊನೆಯ ದಿವಸ ಸಂಜೆ ವಾಕ್ ಮಾಡಿದ್ರಲ್ಲ, ಅಲ್ಮೋರಾದಲ್ಲಿ ಹತ್ರ ಅವ್ರು ಇದ್ದಿದ್ರಲ್ಲ, ವಾಕ್ ಮಾಡ್ಕೊಂಡು ಹೋಗ್ಬಿಟ್ಟು ಒಂದಷ್ಟು ದೂರ ಹೋಗಿ ಬರುವಾಗ ಶಿಷ್ಯನಿಗೆ ಹೇಳ್ತಾರೆ, ನೋಡು, ಇಡೀ ಭಾರತ ಇವತ್ತು ಜಡವಾಗಿ ಬಿದ್ದಿದೆ. ಕಾರಣ ಏನು ಗೊತ್ತಾ? ನಾವು ವೇದಗಳನ್ನು ಮರೆತಿದ್ದೀವಿ. ಅದರಲ್ಲಿ ಇಡೀ ಮನುಷ್ಯ ಕುಲಕ್ಕೆ ಬೇಕಾದಂಥ ಸಂದೇಶವಿದೆ. ಇವತ್ತು ನಾವು ಅಂದ್ಕೊಳ್ತಾ ಇದ್ದೀವಲ್ಲ, ಯಾವುದೋ ಒಂದು ಪೂಜೆ ಮಾಡುವಾಗ ಮತ್ತೊಂದು ಸಂದರ್ಭದಲ್ಲಿ ಮಾತ್ರ ವೇದಗಳ ಉಪಯುಕ್ತತೆ ಅಂತ, ಒಂದಷ್ಟು ವೇದ ಮಂತ್ರಗಳನ್ನು ಹೇಳಿದ್ರೆ ಒಳ್ಳೆಯದು ಅಂತ. ಹಾಗೆ ಹೇಳಲಿಲ್ಲ ಅವರು. ಇಡೀ ಮನುಷ್ಯನಿಗೆ ಬೇಕಾಗಿರೋ ದ ಸೀಕ್ರೆಟ್ ಅಂಡರ್ಸ್ಟ್ಯಾಂಡಿಂಗ್ ಅಬೌಟ್ ಲೈಫ್ ಈಸ್ ದೇರ್ ಇನ್ ದ ವೇದಾಸ್. ಅದನ್ನು ಅಧ್ಯಯನ ಮಾಡೋದಕ್ಕೋಸ್ಕರವೇ ಮುಂದಿನ ದಿನಗಳಲ್ಲಿ ನನಗೊಂದು ಯೂನಿವರ್ಸಿಟಿ ಮಾಡಬೇಕು ಅಂತ ಆಸೆ ಇದೆ ಅಂತ ಹೇಳಿದ್ರು ವಿವೇಕಾನಂದರು. ಕೊನೆಯೇ ಅವ್ರ ಆಸೆ ಇದ್ದಿದ್ದು ವೇದಕ್ಕೊಂದು ಯೂನಿವರ್ಸಿಟಿ. ಅಂದರೆ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ಒಬ್ಬ ಅಧ್ಯಾತ್ಮದ ವ್ಯಕ್ತಿ ಮತ್ತು ಒಬ್ಬ ಕ್ಷತ್ರಿಯ, ಅಥವಾ ವೇದಗಳ ಭಾಷೆಯಲ್ಲಿ ಹೇಳೋದಾದ್ರೆ ಅಗ್ನಿ ಮತ್ತು ಇಂದ್ರ, ಇವರಿಬ್ಬರು ಒಂದಾದರೆ ವೈದಿಕ ರಾಷ್ಟ್ರ ಅಥವಾ ವೈದಿಕ ಸಂಸ್ಕೃತಿ ಬೆಳೀತದೆ ಅನ್ನೋ ಮಾತು ಯಜುರ್ವೇದದಲ್ಲಿ ಬರುತ್ತೆ. ಇದನ್ನು ಡೇವಿಡ್ ಫ್ರಾಲಿ ಕೋಟ್ ಮಾಡ್ತಾರೆ. ಇಂಟೆಲೆಕ್ಚುಯಲ್ ಕ್ಷತ್ರಿಯಾಸ್ ಅಂತ ಅವ್ರ ಪುಸ್ತಕದಲ್ಲಿ ಡೇವಿಡ್ ಫ್ರಾಲಿ ಕೋಟ್ ಮಾಡ್ತಾರೆ ಈ ಮಾತನ್ನು. ಇದು ಯಜುರ್ವೇದದಲ್ಲಿ ಬರೋ ಮಾತಿದು. ಯಜುರ್ವೇದದ ಮಾತನ್ನೇ ವಿವೇಕಾನಂದರು ಆ ಕೊನೆಯ ವಾಕಿಂಗ್ನಲ್ಲಿ ಹೇಳ್ತಾರೆ ಅವರು. ಆಮೇಲೆ ಅವ್ರಿಗೆ ಆಗಲಿಲ್ಲ, ಅವರು ಭೌತಿಕ ಶರೀರವನ್ನು ಬಿಟ್ಟರು. ಭಾಳ ಇಂಪಾರ್ಟೆಂಟ್. ಭೌತಿಕ ಶರೀರವನ್ನು ಬಿಟ್ಟ ಮೇಲೆ ನಮ್ಮ ದೇಶದ ಅಧ್ಯಾತ್ಮ ಪರಂಪರೆಯಲ್ಲಿ ಹೇಳೋದು, ಆ ರೀತಿ ಸಾಧುಗಳು ಎಲ್ಲೂ ಹೋಗಲ್ಲ ಅಂತ. ನಮ್ಮ ಬೇಂದ್ರೆಯವರೇ ಒಂದು ಮಾತು ಹೇಳಿದರು, ನಾನು ಇರಲು ಬಂದವನೇ ಹೊರತು ಹೋಗಲು ಬಂದವನಲ್ಲ ಅಂತ. ಇರಕ್ಕೆ ಬಂದಿದ್ದು ನಾನಿಲ್ಲಿ, ಇದು ಹೋಗಕ್ಕೆ ಬಂದಿದ್ದಲ್ಲ ಅಂತ. ಭಾಳ ಇಂಪಾರ್ಟೆಂಟ್ ಇದು. ಆ ಲೆಕ್ಕಕ್ಕೆ ನಮಗೆ ರಾಮಕೃಷ್ಣ ಪರಮಹಂಸರು ಇದ್ದಾರೆ, ರಮಣ ಮಹರ್ಷಿಗಳಿದ್ದಾರೆ, ಅರವಿಂದರು ಇದ್ದಾರೆ, ವಿವೇಕಾನಂದರು ಇದ್ದಾರೆ. ಹೇಗೆ ಅಂತ ಹೇಳ್ತೀನಿ ಇವಾಗ. ಬರೀ ನಾನು ಹೇಳಿದ್ರಾಗಲ್ವಲ್ಲ, ಹೇಗೆ ಅಂತ ಹೇಳಬೇಕಲ್ಲ. ಈಗ ನನ್ನ ಪಬ್ಲಿಕ್ ಡಿಬೇಟ್ ಆದರೆ ಅಥವಾ ಡಿಸ್ಕಷನ್ ಆದ್ದರಿಂದ, ಅರವಿಂದರು ಆದಮೇಲೆ ಇವರು ಯೋಗಿ ಅರವಿಂದರು ವಿದೇಶಗಳಲ್ಲೆಲ್ಲ ಓದಿದರು, ಅಲ್ಲಿಂದ ವಾಪಸ್ ಬಂದರು, ಬರೋಡಾದಲ್ಲಿದ್ದರು, ಅವರೊಬ್ಬ ಪ್ರೊಫೆಸರ್ ಆಗಿದ್ದರು, ಒಬ್ಬ ಕಾಲೇಜಿನ ಪ್ರಿನ್ಸಿಪಾಲರಾಗಿದ್ದರು, ಅದೆಲ್ಲ ನಮಗೆ ಗೊತ್ತು. ಆಮೇಲೆ ಬಡ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡ್ತಿದ್ರು. ನಿಧಾನಕ್ಕೆ ಕ್ರಾಂತಿಯ ಹೋರಾಟದಲ್ಲಿ ಅವರು ತೊಡಕೊಂಡ್ರು. ಕರ್ಮಯೋಗಿ ಅಂತ ಪತ್ರಿಕೆ ನಡೆಸಿದ್ರು, ಒಂದೇ ಮಾತರಂ ಅಂತ ಪತ್ರಿಕೆ ನಡೆಸಿದ್ರು. ಅದೆಲ್ಲ ಆದಮೇಲೆ ಸಾವರ್ಕರ್ ಮತ್ತು ಬಾಬಾರಾವ್ ಸಾವರ್ಕರ್ ಸಹಾಯದಿಂದ ಇಲ್ಲಿ ಲಂಡನ್ನಿನಿಂದ ಬಾಂಬ್ಗಳೆಲ್ಲ ಬಂತು. ಅದು ಮಾಣಿಕ್ ತೋಲಾ ತೋಟಕ್ಕೆ ಬಂತು. ತೋಟಕ್ಕೆ ಬಂದಮೇಲೆ ತೋಟಕ್ಕೆ ಪೊಲೀಸ್ನವ್ರು ಬಂದರು. ಪೊಲೀಸ್ನವರು ಅರವಿಂದ್ರನ್ನ ಎಲ್ಲರನ್ನೂ ಹಿಡಿದ್ರು. ಅದೇ ಅಲಿಪುರ ಬಾಂಬ್ ಮೊಕದ್ದಮೆ. ಅಲಿಪುರ ಬಾಂಬ್ ಮೊಕದ್ದಮೆಯಲ್ಲಿ ಅರವಿಂದ್ರನ್ನ ಹಿಡಿದು ಜೈಲಿಗೆ ಹಾಕಿದ್ರು. ಜೈಲಿನಲ್ಲಿ ಅರವಿಂದ್ರಿಗೆ ಇದ್ದಕ್ಕಿದ್ದಂತೆ ಯೋಗ ಸಾಧನೆ ಮಾಡುವ ಆಸಕ್ತಿ ಬಂತು. ಸ್ವಲ್ಪ ಬರ್ತಿತ್ತು, ಯೋಗ ಸಾಧನೆ ಮಾಡೋದು, ಪ್ರಾಣಾಯಾಮ ಮಾಡೋದು ಎಲ್ಲ ಮಾಡ್ತಿದ್ರು. ಅವರೇ ಬರ್ಕೊಂಡಿರೋದು ಕಂಟಿನ್ಯೂಸ್ಲಿ 3 ವಾರಗಳ ಕಾಲ ವಿವೇಕಾನಂದರು ಕಾಣಿಸ್ಕೊಂಡ್ರು. ಇದು ಅರವಿಂದರು ಬರೆದಿರೋದು.
ಇದನ್ನು ನಾನೇನಾದರೂ ಬೇರೆ ಕಡೆ ಹೇಳ್ಬಿಟ್ರೆ ಇವರು ಇತಿಹಾಸದ ಹೆಸರಲ್ಲಿ ಮೂಢನಂಬಿಕೆ ಹೇಳ್ತಾ ಇದ್ದಾರೆ ಅಂದ್ಬಿಡ್ತಾರೆ ಕಮ್ಯುನಿಸ್ಟು ಥರದ ಇತಿಹಾಸಕಾರರು. ಇದು ಅವರೇ ಹೇಳಿರೋ ಫಸ್ಟ್ ಪರ್ಸನ್ ಅಕೌಂಟು. ಅದರ ಮುಂದಿನ ಭಾಗ ಬರೋದು ಅವ್ರು ಜೈಲಿನಲ್ಲಿ ಅವ್ರನ್ನ ಇದರಲ್ಲಿ ಕೋರ್ಟಿಗೆ ಕರ್ಕೊಂಡು ಹೋಗಿ ಅವ್ರನ್ನ ವಿಚಾರಣೆ ಮಾಡುವಾಗ ಅವ್ರು ಬರೆದಿದ್ದಾರೆ ನೋಡಿ ಅರವಿಂದರು, ನನಗೆ ಜಡ್ಜು ಕೃಷ್ಣನ್ ಥರ ಕಾಣಿಸ್ತಾ ಇದ್ದ, ಲಾಯರು ಕೃಷ್ಣನ್ ಥರ ಕಾಣಿಸ್ತಿದ್ದ, ಕೋರ್ಟಲ್ಲಿ ಕೂತಿರೋ ಎಲ್ಲರೂ ಕೃಷ್ಣನ್ ಥರ ಕಾಣಿಸ್ತಾ ಇದ್ರು, ನನ್ನ ಪ್ರಜ್ಞೆನೇ ಪೂರ್ತಿ ಕೃಷ್ಣ ಪ್ರಜ್ಞೆ ಆಗಿಬಿಟ್ಟಿತ್ತು ಅನ್ನೋ ಮಾತನ್ನು ಅರವಿಂದ್ರು ಹೇಳ್ತಾರೆ. ನೋ ಇನಿಷಿಯೇಷನ್, ಯಾವ ದೀಕ್ಷೆನೂ ಇಲ್ಲ, ಯಾವ ಗುರುವೂ ಇಲ್ಲ ಅಂತ ಸಾಮಾನ್ಯವಾಗಿ ಬಯೋಗ್ರಫರ್ಸು ಬರೀತಾರೆ. ಸಾಮಾನ್ಯವಾಗಿ ಸ್ವಲ್ಪ 2 ಪೇಜ್ ಹಿಂದಕ್ಕೆ ಹೋಗೋಣ. ಜೈಲೊಳಗೆ ಏನಾಗ್ತಿದೆ ಅಂದರೆ 21 ರಾತ್ರಿಗಳು ವಿವೇಕಾನಂದರು ಬಂದು ಇವರಿಗೆ ಲೆಕ್ಚರ್ಸ್ ಕೊಡೋದು, ಪಾಠ ಮಾಡೋದು ಇವರಿಗೆ. ಇದು ಅವ್ರು ಬರೆದಿರೋ ಮಾತಿದು, ಯೋಗಿ ಅರವಿಂದರು. ವಿವೇಕಾನಂದರು ಎಲ್ಲೂ ಹೋಗಲಿಲ್ಲ ಅಂತ ನಾನು ಹೇಳಿದ್ನಲ್ಲ, ವಿವೇಕಾನಂದರು ಅವರ ಕೆಲಸಗಳು ಅನೇಕವನ್ನು ಅರವಿಂದರಿಗೆ ಉಪದೇಶ ಮಾಡಿದ್ರು. ಅರವಿಂದರು ಆ ಕೆಲಸವನ್ನು ಮಾಡ್ತಾ ಹೋದರು. ಆಮೇಲೆ ಅವ್ರನ್ನ ಅಲ್ಲಿಂದ ಆಚೆ ಬಂದ ಮೇಲೆ ಅರವಿಂದರಿಗೆ ಪೊಲೀಸ್ನವ್ರ ಕಾಟ, CID ಗಳ ಕಾಟ. ಕೊನೆಗೆ ಅವ್ರಿಗೆ ಒಂದು ದಿವಸ ಒಂದು ಒಳಗಡೆಯಿಂದ ಒಂದು ಧ್ವನಿ ಕೇಳಿಸ್ತು ಅವ್ರಿಗೇನೆ, ಗೋ ಟು ಚಂದ್ರನಾಗೂರ್ ಅಂತ ಹೇಳಿ. ಚಂದ್ರನಾಗೂರ್ಗೆ ಹೋಗು, ಅದು ಫ್ರೆಂಚ್ ಆಕ್ಯುಪೇಷನ್ಲಿತ್ತು. ಸೊ ಹಾಗಾಗಿ ಅವರು ಚಂದ್ರನಾಗೂರಿಗೆ ತಪ್ಪಿಸ್ಕೊಂಡು ಹೋಗ್ತಾರೆ. ಆಮೇಲೆ ಅಲ್ಲಿಂದ ಅವರಿಗೆ ಪಾಂಡಿಚೇರಿಗೆ ಹೋಗ್ತಾರೆ. ಅಲ್ಲಿ ಅವರು ಯೋಗ ಸಾಧನೆಯನ್ನು ಮುಂದುವರಿಸ್ತಾರೆ. ಮತ್ತೆ ನಮ್ಮ ಇತಿಹಾಸಕಾರರು ಏನು ಬರೀತಾರೆ, ಸ್ವಾತಂತ್ರ್ಯ ಹೋರಾಟದ ಇತಿಹಾಸ ಬರೀತಾ ಅರವಿಂದರು ಸ್ವಾತಂತ್ರ್ಯ ಹೋರಾಟಕ್ಕೆ ಬೆನ್ನು ತಿರುಗಿಸಿ ಯೋಗಿಯಾಗಿ ಪಾಂಡಿಚೇರಿಗೆ ಹೋಗಿಬಿಟ್ಟರು. ಇದು ಕಟ್ಟು ಕಥೆ. ಇದು ಸಮರ್ಥ ರಾಮದಾಸರು ಶಿವಾಜಿ ಜೊತೆ ಕತ್ತಿ ಹಿಡ್ಕೊಂಡು ಯುದ್ಧ ಮಾಡದೆ ಕಾಡಿನಲ್ಲಿ ಹೋಗಿ ಮೂಗಿಡ್ಕೊಂಡು ಕೂತರು ಅಂತ ಹೇಳ್ದಂಗಿದೆ. ಇದು ಯೋಗಿ ಕೆಲಸ ಯೋಗಿ ಮಾಡ್ತಾನೆ, ಯೋಧನ ಕೆಲಸ ಯೋಧ ಮಾಡ್ತಾನೆ. ಯಾರೋ ಸೋಲ್ಜರು ಅಲ್ಲಿ ಫ್ರಂಟಲ್ಲಿ ಬಾರ್ಡ್ರ್ನಲ್ಲಿ ಯುದ್ಧ ಮಾಡ್ತಿದ್ರೆ ಅವನಿಗೆ ಆರ್ಡರ್ಸ್ ಕೊಡೋನು ಮತ್ತು ಅವ್ನ ಹಿಂದೆ ರಹಸ್ಯ ಕೆಲಸಗಳನ್ನು ಮಾಡಿರೋರು ಎಲ್ಲರೂ ಇನ್ನೆಲ್ಲೋ ಕೂತಿರ್ತಾರೆ. ಅವ್ರು ಕೊಡ್ತಿರ್ತಾರೆ ಐಡಿಯಾಸ್ನ, ಇವನು ಕೆಲಸ ಮಾಡ್ತಿರ್ತಾನೆ. ಅಲ್ಲಿ ಯುದ್ಧ ಹಾಗೆ ನಡೆಯೋದು ಆ್ಯಕ್ಚುಲಿ ಅಲ್ವಾ. ಒಂದು ಕಂಪ್ನಿಯಲ್ಲಿ ಕೂಡ ಅವ್ನು ಜನರಲ್ ಮ್ಯಾನೇಜರೇ ಬಂದುಬಿಡ್ತಾನೆ ಕೆಲಸ ಮಾಡೋಕ್ಕೆ. ಅವನು ಏನೋ ಒಂದಷ್ಟು ಜನಕ್ಕೆ ಟ್ರೈನಿಂಗ್ ಕೊಡ್ತಾನೆ, ಇನ್ನೊಬ್ಬ ಯಾರೋ ಅಲ್ಲಿ ಕೆಲಸ ಮಾಡ್ತಿರ್ತಾನೆ. ಎಲ್ಲ ಕಡೆಯಲ್ಲೂ ಹಾಗೇನೆ ಮಾರ್ಗದರ್ಶನ ಮಾಡುವವರು ಮತ್ತು ಕೆಲಸ ಮಾಡುವವರು ಅಂತ ಇರ್ತಾರೆ. ಸೊ ಈ ಕೆಲಸವನ್ನು ವಿವೇಕಾನಂದರು ಅರವಿಂದರಿಗೆ ಕೊಟ್ಟರು. ಆಮೇಲೆ ಅರವಿಂದರು ಈ ಕೆಲಸವನ್ನು ಅನೇಕರಿಗೆ ಕೊಟ್ಟರು. ಇವರು ಅಂಥವರಲ್ಲಿ ನೇತಾಜಿಯವರೊಬ್ಬರು. 3ನೇ ಭಾಗಕ್ಕೆ ಬರ್ತೀನಿ ಸಮಯದ ಅಭಾವದಿಂದ. ನೇತಾಜಿಯವರು ಚಿಕ್ಕ ವಯಸ್ಸಿನಲ್ಲಿ ಕಟಕ್ನಲ್ಲಿ ಹುಟ್ಟಿದ್ದು. ಆಮೇಲೆ ಅವರು ಒಂದು ಬೇಸಿಗೆ ರಜದಲ್ಲಿ 10 ವರ್ಷ 11 ವರ್ಷ ಇದ್ದಾಗ ಅವರ ನೆಂಟರು ಮನೆಯಲ್ಲಿ ಹೋದಾಗ ಅವ್ರಿಗೆ ಅವ್ರ ಮನೆ ಟೇಬಲ್ ಮೇಲೆ, ನೆಂಟರು ಮನೆ ಟೇಬಲ್ನಲ್ಲಿ ಒಂದು ಪುಸ್ತಕ ಸಿಗುತ್ತೆ. ಆ ಪುಸ್ತಕವನ್ನು ಅವ್ರು ಅಲ್ಲೇ ಕೂತ್ಕೊಂಡು ಓದೋಕ್ಕೆ ಶುರು ಮಾಡ್ತಾರೆ. ಯಾರು ಬರೆದಿದ್ದು ಏನು ಗೊತ್ತಿಲ್ಲ, ಪೂರ್ತಿ ಓದಿ ಮುಗಿಸ್ತಾರೆ. ಅವಾಗ ಅವ್ರಿಗೆ ಒಂದು ಮಾತು ಬರೀತಾರೆ ಮುಂದೆ, ವಿವೇಕಾನಂದ ಎಂಟರ್ಡ್ ಇನ್ ಟು ಮೈ ಲೈಫ್ ಅಂತ ನೇತಾಜಿ. ಅದು ವಿವೇಕಾನಂದರು ಬರೆದ ಕೊಲಂಬೋ ಟು ಅಲ್ಮೋರಾ ಪುಸ್ತಕ. ಅಂದರೆ ನಾವು ಸ್ವರಾಜ್ಯದ ಹೆಜ್ಜೆಗಳನ್ನು ಗುರುತಿಸಬೇಕಾದ್ರೆ ನಾವು ಹುಡುಕಬೇಕಾಗಿರೋದು ಇಂಥ ಪುಸ್ತಕಗಳಲ್ಲಿ ಮಾಹಿತಿಯನ್ನು. ಕೊಲಂಬೋದಿಂದ ಅಲ್ಮೋರಾಕ್ಕೆ ಅಂತ ಅವರೇನು ಶಿಕಾಗೋಲೆಲ್ಲ ಭಾಷಣ ಮಾಡಿ ವಿದೇಶಗಳಲ್ಲಿ ದಿಗ್ವಿಜಯವನ್ನು ಸಾಧಿಸ್ಕೊಂಡು ಭಾರತೀಯ ಅಧ್ಯಾತ್ಮದ ಬಗ್ಗೆ ಎಲ್ಲ ಹೇಳಿ ವಾಪಸ್ ಬಂದರು. ಶ್ರೀಲಂಕಾದ ಕೊಲಂಬೋದಿಂದ ಹಿಮಾಲಯದ ಅಲ್ಮೋರಾ ತನಕ ಅವ್ರು ಬೇರೆ ಬೇರೆ ಕಡೆ ಭಾಷಣ ಮಾಡಿದರು. ಮುಂದಿನ ನನ್ನ ಪ್ಲ್ಯಾನ್ ಏನು, ಭಾರತವನ್ನು ಹೇಗೆ ಕಟ್ಟಬೇಕು ಅನ್ನೋ ಪ್ಲ್ಯಾನ್ ಹೇಳಿದ್ರು ವಿವೇಕಾನಂದರು. ಅದು ಸೈನ್ಸ್ ಇರ್ಬೋದು, ಟೆಕ್ನಾಲಜಿ ಇರ್ಬೋದು, ಅಧ್ಯಾತ್ಮ ಇರ್ಬೋದು, ಬಟ್ ಬಹಳ ಮುಖ್ಯವಾಗಿ ಎಲ್ಲಕ್ಕಿಂತ ಧೈರ್ಯ ಮತ್ತು ಪೌರುಷ, ಅದರ ಆಧಾರದ ಮೇಲೆ ಭಾರತವನ್ನು ಕಟ್ಟಬೇಕು ಅಂತ ವಿವೇಕಾನಂದರು ಪದೇ ಆ ಭಾಷಣದಲ್ಲಿ ಹೇಳ್ತಾರೆ. ಅದರಲ್ಲೇ ಒಂದು ಭಾಷಣ ಇದೆ ಮಡ್ರಾಸ್ನಲ್ಲಿ ಮಾತಾಡಿದ್ದು, ನನ್ನ ಸಮರ ನೀತಿ ಅಂತ ಹೇಳ್ತಾರೆ. ಅವರು ಅದನ್ನು ವಾರ್ ಥರ ತೊಗೊಂಡಿದ್ರು ಬ್ರಿಟಿಷರ ಮೇಲೆ ಮಾಡುವ ಕೆಲಸವನ್ನು ವಿವೇಕಾನಂದರು. ಅದು 10 ವರ್ಷದ ಹುಡುಗ 11 ವರ್ಷದ ಹುಡುಗ ನೇತಾಜಿಗೆ ಅಥವಾ ಸುಭಾಷ್ ಚಂದ್ರ ಬೋಸ್ರಿಗೆ ಸಿಕ್ತು. ಆಮೇಲೆ ಅವ್ರು ಇಂಗ್ಲೆಂಡ್ಗೆ ಹೋಗಿ ICS ಎಲ್ಲ ಮಾಡುವಾಗ ಕೂಡ ಅವರಿಗೆ ಈ ಅಧ್ಯಾತ್ಮದ ಹಂಬಲ ಹಾಗೆ ಇತ್ತು. ಇದನ್ನು ತುಂಬ ಜನ ಗುರುತಿಸಲ್ಲ. ಅಧ್ಯಾತ್ಮದ ಹಂಬಲ ಹಾಗೆ ಇತ್ತು. ಹೀಗಾಗಿ ಅವರಿಗೆ ICSನಲ್ಲಿ ಹೋಗಿ ದೊಡ್ಡ ಆಫೀಸರ್ ಆಗಿರಬೇಕು ಅಂತ ಅನ್ನಿಸದೆ ರಿಸೈನ್ ಮಾಡಿದ್ರು. ಆಮೇಲೆ ಬ್ರಿಟಿಷ್ನವ್ರ ಹತ್ರ ಸ್ಕಾಲರ್ಶಿಪ್ ಅಮೌಂಟ್ ಏನು ತೊಗೊಂಡಿದ್ರು ಅದನ್ನು ರಿಟರ್ನ್ ಮಾಡಿದ್ರು. ಅಲ್ಲಿಂದ ಕೊನೆ ತನಕ ಬ್ರಿಟಿಷ್ನವರು ಅವ್ರ ಮೇಲೆ CIDಗಳನ್ನು ಹಾಕಿದ್ರು. ಈ ಪಾಯಿಂಟ್ ಕೂಡ ನಮ್ಮ ಹಿಸ್ಟ್ರಿಲಿ ಬರೆಯಲ್ಲ, ಸುಮ್ಮನೆ ಮಧ್ಯೆ ಬರ್ಕೊಂಡು ಹೋಗ್ತಾರೆ. ಅವರು ಆಮೇಲೆ ಚಿತ್ತರಂಜನ್ ದಾಸ್ ಹತ್ರ ಇದ್ದರು. ಚಿತ್ತರಂಜನ್ ದಾಸ್ ತೀರ್ಕೊಂಡ್ಮೇಲೆ ಗಾಂಧಿಯ ಫಾಲೋವರ್ ಆಗೋಕ್ಕೆ ಟ್ರೈ ಮಾಡಿದ್ರು ಅವರು. ಪಾಪ ಆಗಲಿಲ್ಲ, ಅವ್ರಿಗೆ ಗಾಂಧಿ ಫಾಲೋವರ್ ಆಗೋಕ್ಕಾಗಲಿಲ್ಲ. ಯಾಕೆಂದರೆ ಗಾಂಧಿಯವ್ರದ್ದು ಹಾಪ್ ಆನ್ ಹಾಪ್ ಆಫ್ ಥರ ಪಾಲಿಸೀಸ್. ನಾನು ಗಾಂಧಿಯವ್ರ ಪಾಲಿಸಿನ ಹಾಪ್ ಆನ್ ಹಾಪ್ ಆಫ್ ಅಂತೀನಿ. ಅಂದರೆ ಇಲ್ಲಿ ಹತ್ತೋದು ಇಲ್ಲಿ ಇಳಿಯೋದು, ಇಲ್ಲಿ ಹತ್ತೋದು ಇಲ್ಲಿ ಇಳಿಯೋದು, ನೆಟ್ಟಿಗೆ ಸೀದಾ ಗುರಿ ಕಡೆ ಹೋಗೋದು ಇಲ್ಲವೇ ಇಲ್ಲ. ಮಧ್ಯ ಪ್ಲ್ಯಾನ್ಗಳನ್ನು ಚೇಂಜ್ ಮಾಡೋದು, ಆಮೇಲೆ ಒನ್ ಮ್ಯಾನ್ ಡಿಸಿಷನ್, ಬೇಕಾದಾಗೆಲ್ಲ ತನ್ನ ಯೋಜನೆಗಳನ್ನು ತಾನೇ ಡ್ರಾಪ್ ಮಾಡಿಬಿಡೋದು. ಚೌರಿ ಚೌರ ಉದಾಹರಣೆ, ಆ ಥರದ್ದು ಯಾವ್ಯಾವುದೋ ಯೋಜನೆಗಳನ್ನು ಅವರು
ಸಿಂಗಲ್ ಹ್ಯಾಂಡೆಡಾಗಿ ಕೈ ಇಟ್ಕೊಳ್ಳೋದು, ಆಮೇಲೆ ಬಿಟ್ಬಿಟ್ಟು ಇದ್ದಕ್ಕಿದ್ದಂಗೆ ಬೇರೆ ಕೆಲಸಗಳು ಹೊರಬಿಡೋದು. ಗ್ರಾಮ ಸ್ವರಾಜ್ಯಕ್ಕೆ ಹೋಗ್ತೀನಿ, ಅಸ್ಪೃಶ್ಯತಾ ನಿವಾರಣೆಗೆ ಹೋಗ್ತೀನಿ, ಫೋಕಸ್ಸು ನೇರ ಸ್ವರಾಜ್ಯದ ಮೇಲೆ ಇರಲಿಲ್ಲ. ಭಾಳ ಮುಖ್ಯವಾದ ವ್ಯತ್ಯಾಸ ಏನಿತ್ತು ಅರವಿಂದ್ರಿಗೂ ವಿವೇಕಾನಂದರಿಗೂ ಮತ್ತು ನೇತಾಜಿ ಒಂದು ಕಡೆ, ಇನ್ನು ಅದಕ್ಕೆ ಸಾವರ್ಕರ್ನೂ ಸೇರಿಸ್ಬೋದು. ಗಾಂಧಿಯವ್ರಿಗೂ ವ್ಯತ್ಯಾಸ ಏನಿತ್ತು ಅಂದರೆ ಸ್ವರಾಜ್ಯದ ವಿಷಯದಲ್ಲಿ ಭಾರತಕ್ಕೆ ಯಾವ ಬಗೆಯ ಸ್ವಾತಂತ್ರ್ಯ ಸಿಗಬೇಕು ಅಂತ, ವಾಟ್ ಕೈಂಡ್ ಆಫ್ ಇಂಡಿಪೆಂಡೆನ್ಸ್ ವಿ ಶುಡ್ ಅಚೀವ್, ನಾಟ್ ಗೆಟ್ ಆರ್ ನಾಟ್ ಟು ಬಿ ಗ್ರ್ಯಾಂಟೆಡ್, ವಿ ಶುಡ್ ಅಚೀವ್. ಅಂದರೆ ಅವರೆಲ್ಲ ಹೇಳಿದ್ದು ಪೂರ್ಣ ಸ್ವರಾಜ್ಯ ಅಂತ. ಒಂದು ಕಾಲಕ್ಕೆ ನೆಹರೂನು ಹೇಳ್ತಾ ಇದ್ರು ಅದನ್ನು, ಪೂರ್ಣ ಸ್ವರಾಜ್ಯವನ್ನು ಹೇಳಿದ್ರೆ ಭಾರತದ ಅಫ್ಘಾನಿಸ್ತಾನದ ತುದಿಯಿಂದ ಹಿಡಿದು ಶ್ರೀಲಂಕಾ ತನಕದ ಭಾಗ ಅಥವಾ ಬರ್ಮಾ ಬಾರ್ಡರ್ ತನಕ ಇರೋ ಭಾಗ ಎಲ್ಲವೂ ಕೂಡ ಸಂಪೂರ್ಣವಾಗಿ ಬ್ರಿಟಿಷರ ಹಿಡಿತದಿಂದ ಮೊನೋಪಾಲಿಯಿಂದ ಬಿಡುಗಡೆ ಆಗಬೇಕು. ನಮ್ಮದೇ ಸೈನ್ಯ, ನಮ್ಮದೇ ಧ್ವಜ, ನಮ್ಮದೇ ಕಾನೂನು, ನಮ್ಮದೇ ಫೈನಾನ್ಸು, ನಮ್ಮದೇ ಪ್ಲ್ಯಾನಿಂಗು, ನಮ್ಮದೇ ಎಜುಕೇಷನ್ ಸಿಸ್ಟಮ್ ಬರಬೇಕು. ಇದು ಪೂರ್ಣ ಸ್ವರಾಜ್ಯ ಅಂದರೆ ಅರ್ಥ. ದಿಸ್ ಈಸ್ ಕಂಪ್ಲೀಟ್ ಇಂಡಿಪೆಂಡೆನ್ಸ್. ಗಾಂಧಿಯವ್ರಿಗೆ ಅವರ ಹಿಂದ್ ಸ್ವರಾಜ್ ಪುಸ್ತಕದಿಂದ ಹಿಡಿದು ಕೊನೆಯ ತನಕ ಇದ್ದಿದ್ದು ಡೊಮಿನಿಯನ್ ಸ್ಟೇಟಸ್. ಎಲ್ಲಿ ಪೊಲಿಟಿಕ್ಸ್ ಇದೆ ಅಂದರೆ 100 ವರ್ಷದ ನೀವು ರಾಜಕೀಯವನ್ನು ಅರ್ಥ ಮಾಡ್ಕೋಬೇಕು ಅಂದರೆ ಸ್ನೇಹಿತರೆ, ಇದು ಡೊಮಿನಿಯನ್ ಸ್ಟೇಟಸ್. ಡೊಮಿನಿಯನ್ ಸ್ಟೇಟಸ್ ಅಂದರೆ ಮುಖ್ಯವಾದ ಕೆಲವು ಖಾತೆಗಳು, ಮುಖ್ಯವಾದ ಕೆಲವು ಕಂಟ್ರೋಲ್ ಬ್ರಿಟಿಷ್ ಹತ್ರ ಇರುತ್ತೆ, ಬ್ರಿಟಿಷ್ ರಾಣಿ ಹತ್ರ ಇರುತ್ತೆ, ಬ್ರಿಟಿಷ್ ರಾಜಕುಮಾರನ ಹತ್ರ ಇರುತ್ತೆ, ಅಲ್ಲಿಯ ಪ್ರಧಾನಮಂತ್ರಿ ಹತ್ರ ಇರುತ್ತೆ. ಕೆಲವು ವಿಷಯಗಳಲ್ಲೆಲ್ಲ ನಾವು ಇಂಡಿಪೆಂಡೆಂಟಾಗಿ ಇರ್ತೀವಿ. ನಾವು ಆ ರೀತಿಯಲ್ಲಿ ಇರುವುದು ಗಾಂಧಿಯವರಿಗೆ ಸಮ್ಮತವಾಗಿತ್ತು ಆ್ಯಕ್ಚುಲಿ. ಹಾಗಾಗಿ ಸಂಪೂರ್ಣ ಒಂದು ಸ್ವಾತಂತ್ರ್ಯವನ್ನು ಅವರು ಒಪ್ತಾ ಇರಲಿಲ್ಲ. ಅವರು ಈ ಡಿಫರೆನ್ಸು ದೊಡ್ಡ ಮಟ್ಟಕ್ಕೆ ಬೆಳೆದ ಮೇಲೆ ಗಾಂಧಿಯವ್ರ ಜೊತೆ ಇರೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಅವ್ರು ಆಚೆ ಹೋಗಿ ಫಾರ್ವರ್ಡ್ ಬ್ಲಾಕ್ ಮಾಡಿಕೊಂಡ್ರು. ಆಮೇಲೆ ಅವ್ರದ್ದೇ ಒಂದು ದಾರಿನಲ್ಲಿ ಹೋದರು, ಮತ್ತು ಅವರು ತಪ್ಪಿಸ್ಕೊಂಡು ಹೋದರು. ನಮ್ಗೆ ಅದು ಗೊತ್ತಿರೋ ಅಂಥದ್ದೇನೆ ಅವ್ರು ಏನೇನು ಮಾಡಿದ್ರು ಅಂಥೇಳಿ. ಅವರು ತಪ್ಪಿಸ್ಕೊಂಡು ಹೋಗ್ಬಿಟ್ಟು ಆಮೇಲೆ ಅಲ್ಲಿ ಹಿಟ್ಲರ್ನ ಮೀಟ್ ಮಾಡಿದ್ರು, ಆಮೇಲೆ ಮುಸೊಲಿನಿಯನ್ನು ಮೀಟ್ ಮಾಡಿದ್ರು. ಇದೆಲ್ಲ ಇವತ್ತು ಹೇಗಾಗಿದೆ ನಮ್ಮ ಇತಿಹಾಸಕಾರರ ನಡುವೆ ಅಂದರೆ, ಇದನ್ನು ಹೇಳಿದ ತಕ್ಷಣ ಅವನು ಫ್ಯಾಸಿಸ್ಟ್ ಆಗಿಬಿಡ್ತಾನೆ, ಇದನ್ನು ಹೇಳಿದ ತಕ್ಷಣ ಅವನು ಹಿಂಸೆಯ ಸಮರ್ಥಕ ಆಗ್ತಾನೆ. ಹಾಗೆ ಹೇಳುವವರು, ಭಾಳ ಇಂಪಾರ್ಟೆಂಟ್ ಪಾಯಿಂಟ್ ಹೇಳ್ತಾ ಇದ್ದೀನಿ ಈಗ ನಾನು, ಹಾಗೆ ಹೇಳುವವರು ಭಾರತವನ್ನು ಆಳಿದ ಬ್ರಿಟಿಷರನ್ನು ಬುದ್ಧನ ಮಕ್ಕಳು ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಮಹಾವೀರನ ಅಥವಾ ಗೊಮಟೇಶ್ವರನ ಮಕ್ಕಳು ಅಂದರೆ ಆ ರೀತಿ ನಾನು ಯಾವ ಅರ್ಥದಲ್ಲಿ ಹೇಳ್ತಾ ಇದ್ದೀನಿ, ಅಹಿಂಸೆಯ ಪ್ರತಿಪಾದಕರು ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ನಮ್ಮ ದೇಶದಲ್ಲಿ ಬ್ರಿಟಿಷ್ನವ್ರು ಮಾಡಿದ ಬಂಗಾಳದ ಕ್ರೌರ್ಯ, ಬಂಗಾಳದ ಬರಗಾಲ, ಕೃತಕ ಬರಗಾಲ 2 ಸರ್ತಿ, ಬಂಗಾಲ್ ಫೆಮೈನ್, ಮತ್ತು ಜಲಿಯನ್ ವಾಲಾಬಾಗ್ನಲ್ಲಿ ಕೈನಲ್ಲಿ ಏನೂ ಶಸ್ತ್ರಗಳಿಲ್ಲದೆ ಇರುವ ಮಕ್ಕಳು, ಹೆಂಗಸರು, ಅವ್ರ ಮೇಲೆ ಮಾಡಿದಂತಹ ಪ್ರಹಾರ, ಬೇರೆ ಬೇರೆ ಕ್ರಾಂತಿಕಾರಿಗಳನ್ನು ಅವರು ಸಡನ್ನಾಗಿ ನೇಣು ಹಾಕಿದ್ದು, ಬಾರಿಸಾಲ್ನಲ್ಲಿ ನಡೆದಂತಹ ಹೋರಾಟ, ಮಾಸ್ಟರ್ ಸೂರ್ಯಸೇನ್ದು, ಇತ್ಯಾದಿ ಇತ್ಯಾದಿ. ಇನ್ನು ಕ್ರಾಂತಿಕಾರಿಗಳನ್ನೆಲ್ಲ ಮಾಂಡಲೆ ಬರ್ಮಾಗೆ ಅಂದರೆ ನೇತಾಜಿ ಮತ್ತು ಬಾಲ್ ಗಂಗಾಧರ್ ತಿಲಕ್ರಂಥವ್ರನ್ನ ತುಂಬ ಅವ್ರಿಗೆ ಭಯವನ್ನು ಹುಟ್ಟಿಸಿದಂತಹ ಸಾವರ್ಕರ್ ಬಂಧುಗಳ ಆ ರೀತಿಯವ್ರನ್ನೆಲ್ಲ ಕಾಲಾಪಾನಿ ಅಂಡಮಾನಿಗೆ ಕಳಿಸಿದವ್ರನ್ನ ಈ ಇತಿಹಾಸಕಾರರು ಮರೆತುಬಿಟ್ಟು, ನೇತಾಜಿಯವ್ರು ಹೋಗಿಬಿಟ್ಟು ಹಿಟ್ಲರ್ ಜೊತೆ ಕೈ ಜೋಡಿಸ್ಬಿಟ್ರು ಅಂತ. ಅವ್ರು ಕೈ ಕುಲ್ಕಿದ್ರು ಅಷ್ಟೇ, ಕೈ ಜೋಡಿಸಿರಲಿಲ್ಲ. ಆವಾಗ ಅವ್ರು ಹಿಟ್ಲರ್ ಮಾಡಿದ ಯಹೂದಿ ಮಾರಣ ಹೋಮದ ಕಥೆ ಇನ್ನೂ ಶುರು ಆಗಿರಲಿಲ್ಲ ಆ್ಯಕ್ಚುಲಿ. ಮತ್ತು ಅವ್ರು ಹೇಳಿದ್ದೇನೆಂದರೆ, ನೇತಾಜಿ ಬ್ರಿಟಿಷರ ವಿರುದ್ಧ ನನಗೆ ಯಾರು ಸಹಾಯ ಮಾಡ್ತಾರೋ ಅವ್ರು ಎಲ್ಲರ ಸಹಾಯವನ್ನು ತೊಗೊಳ್ತೀನಿ ನಾನು, ಯಾಕೆ ನನಗೆ ಬೇಕಾಗಿರೋದು ಇಂಡಿಯಾಸ್ ಇಂಡಿಪೆಂಡೆನ್ಸ್, ಬೇರೆ ಯಾವುದ್ರಲ್ಲೂ ನನಗೆ ಆಸಕ್ತಿ ಇಲ್ಲ. ಅದೊಂದು ಬಿಟ್ಟು ನನಗೆ ಅಂದರೆ, ಅವರು ಯುದ್ಧರಂಗದಲ್ಲಿ ಅರ್ಜುನನಿಗೆ ಇತ್ತಲ್ಲ ಕನ್ಫ್ಯೂಷನ್ನು, ಆ ಕನ್ಫ್ಯೂಷನ್ ಇರಲಿಲ್ಲ ಅವ್ರಿಗೆ ಆ್ಯಕ್ಚುಲಿ. ಯುದ್ಧಾಯ ಕೃತ ನಿಶ್ಚಯ ಅಂತ ಒಂದು ಮಾತಿದೆ ಅಲ್ಲ ಭಗವದ್ಗೀತೆಯಲ್ಲಿ, ಯುದ್ಧ ರೆಡಿ ಇದೆ ಅಂದಮೇಲೆ ಅದರ ಪೂರ್ಣ ಲಾಭವನ್ನು ಪಡಿಬೇಕು. ಆಮೇಲೆ ಸೆಕೆಂಡ್ ವರ್ಲ್ಡ್ ವಾರ್ ಶುರುವಾದಾಗ ಗಾಂಧಿಯವರು ಆಮೇಲೆ ನೆಹರು ಅವರು ಬ್ರಿಟಿಷ್ನವ್ರ ಕಷ್ಟದಲ್ಲಿದ್ದಾರೆ, ಇವಾಗ ಬ್ರಿಟಿಷ್ನವ್ರಿಗೆ ತೊಂದರೆ ಮಾಡೋದು ಬೇಡ, ಯುದ್ಧ ಮುಗಿದು ಬಿಡಲಿ, ಆಮೇಲೆ ಸೆಟ್ಲ್ ಮಾಡ್ಕೊಳ್ಳೋಣ ನಾವು, ಇದೇ ಮಾತುಗಳನ್ನು ಹೇಳಿದರು. ಅವ್ರು ಹೇಳಿದರು ಯುದ್ಧ ಶುರುವಾಗಿದೆ, ಇವಾಗ ಬ್ರಿಟಿಷ್ನವ್ರ ಕಷ್ಟದಲ್ಲಿದ್ದಾರೆ, ಇವಾಗ ಒದ್ದೋಡ್ಸೋಣ. ಇದು ನೇತಾಜಿಯವರು. ಸೊ ಇದು ಕಂಪ್ಲೀಟ್ ಇದು ವಾರ್ ಸ್ಟ್ರಾಟಜಿ ಅವ್ರದ್ದು, ಕಂಟಿನ್ಯೂಷನ್ ಸ್ಟೇಟಸ್ಕೋ ಹಂಗೆ ಮೇಂಟೈನ್ ಆಗಲಿ. ಇನ್ನೇನಾಗುತ್ತೆ, ಕಷ್ಟದಲ್ಲಿರುವಾಗಲೇ ಅವ್ರಿಗೆ ನೀವು ಕಾಟ ಕೊಟ್ಟು ಓಡಿಸದೆ ಹೋದರೆ ಆಮೇಲೆ ಅವ್ರು ಬಿಡ್ತಾರೆ ಅವರು. ಹೀಗೆ ನೇತಾಜಿಯವರು INA ಸ್ಥಾಪನೆ ಮಾಡಿ, ಇಂಡಿಯನ್ ನ್ಯಾಷನಲ್ ಆರ್ಮಿ. ಇಂಡಿಯನ್ ನ್ಯಾಷನಲ್ ಆರ್ಮಿಯನ್ನು ಅವರು ಸ್ಥಾಪನೆ ಮಾಡುವಾಗ ತಪ್ಪಿಸ್ಕೊಂಡು ಹೋಗ್ತಾ ಇದ್ರಲ್ಲ, ಆ ಜಲಾಂತರ್ಗಾಮಿ ನೌಕೆಯಲ್ಲಿ ಜರ್ಮನಿಯಿಂದ ಅವರು ಸಬ್ಮೆರಿನ್ನಲ್ಲಿ ಜಪಾನಿಗೆ ಹೋದ್ರಲ್ಲ, ಹೋಗಬೇಕಾದ್ರೆ ಅವರು ಏನು ಮಾಡಿದ್ದಾರೆ 3 ತಿಂಗಳು ಅಂದರೆ ಅವರ ಜೀವನ ಚರಿತ್ರೆಯಲ್ಲಿ ಬರೀತಾರೆ. ಅವರು ಬೆಳಗಿನ ಜಾವ ಎದ್ದು ಸ್ನಾನ ಮಾಡಿ ಜಪ ಮಾಡ್ತಾಯಿದ್ರು, ಧ್ಯಾನ ಮಾಡ್ತಾಯಿದ್ರು, ಜಪಮಾಲೆ ಇಟ್ಕೊಂಡು ಭಗವದ್ಗೀತೆಯನ್ನು ಅಧ್ಯಯನ ಮಾಡ್ತಾಯಿದ್ರು, ಧ್ಯಾನ ಮೆಡಿಟೇಷನಿಗೆ ಕೂತ್ಕೊಳ್ತಾಯಿದ್ರು. ಅಲ್ಲಿ ಮೇಲ್ಗಡೆ ಎಲ್ಲ ಬಾಂಬ್ಗಳು ಬೀಳ್ತಾ ಇದೆ. ಹೇಗಿದ್ರು ನೋಡಿ ಅವರು. ದಿಸ್ ಈಸ್ ನೇತಾಜಿ, ಬಿಕಾಸ್ ಅವ್ರು ಟ್ರೈನ್ಡ್ ಅಂಡರ್ ದಿ ಸ್ಕೂಲ್ ಆಫ್ ಅರಬಿಂದೋ ಆ್ಯಂಡ್ ವಿವೇಕಾನಂದ. ಅವ್ರು ಇದ್ದಿದ್ದೇ ಹೀಗೆ ಆ್ಯಕ್ಚುಲಿ. ಆಮೇಲೆ ಅವರು ಆ
ಇದರೊಳಗಡೆ ಯುದ್ಧವನ್ನು ಮಾಡಿದ್ಮೇಲೆ ಕೊನೆಗೆ ಇಂಫಾಲ್ ತನಕ ಸೈನ್ಯ ತೊಗೊಂಡು ಹೋದರು. ಭಾರತದೊಳಗೆ ಬಂದರು ಅವರು ಆ್ಯಕ್ಚುಲಿ. ಆವಾಗ ನೆಹರು ಅವರೆಲ್ಲ ಹೇಳಿದರು, ಗಾಂಧಿಯವರು ಆಮೇಲೆ ಹೇಳ್ತಾರೆ, ನೇತಾಜಿ ಏನಾದ್ರು ಬಂದರೆ ನಾವು ಅವ್ರನ್ನ ಯುದ್ಧ ಮಾಡಿ ಓಡಿಸ್ತೀವಿ ಅಂತ ನೆಹರು ಹತ್ರ ಎಲ್ಲಿ ಆರ್ಮಿ ಇತ್ತು ಅದು ಬೇರೆ ವಿಷಯ. ಆದರೆ ಅವ್ರನ್ನ ಬ್ರಿಟಿಷರ ಅಷ್ಟು ತೊಂದರೆ ಆಗ್ತಿದೆಯಲ್ಲ ಅನ್ನುವ ಕಾಳಜಿ ನೆಹರು ಅವರ ಮಾತಿನಲ್ಲಿ ಕಂಡು ಬರುತ್ತೆ. ಭಾರತದ ಸ್ವರಾಜ್ಯದ ಇತಿಹಾಸದಲ್ಲಿ ಇವೆಲ್ಲ ಹೆಚ್ಚಾಗಿ ಹೇಳದೇ ಇರುವ ಅಧ್ಯಾಯಗಳು. ಆಮೇಲೆ ಕಮ್ಯುನಿಸ್ಟ್ರು, ಕಲ್ಕತ್ತಾದ ಕಮ್ಯುನಿಸ್ಟ್ರು ಚೈನಾದ ಕಮ್ಯುನಿಸ್ಟ್ರ ಜೊತೆ ಸೇರಿಕೊಂಡು ಇವ್ರನ್ನ ಟೋಜೋ, ಬ್ರಿಟಿಷರ ಜಪಾನಿ ಟೋಜೋವಿನ ನಾಯಿ, ಸಾಕು ನಾಯಿ ಅಂತ ನೇತಾಜಿಯವ್ರನ್ನ ಕರೆದು ಒಂದು ಟೋಜೋ ಒಂದು ಕತ್ತೆ ಮೇಲೆ ಕೂತಿದ್ದಾನೆ. ಆ ಕತ್ತೆ ಮುಖ ನೋಡೋಕ್ಕೆ ನೇತಾಜಿ ಥರ ಕಾಣುತ್ತೆ. ಇದು ನಿಮಗೆ ಅರುಣ್ ಶೌರಿಯವರ ಓನ್ಲಿ ಫಾದರ್ಲ್ಯಾಂಡ್ ಪುಸ್ತಕದಲ್ಲಿ ಸಿಕ್ಕತ್ತೆ. ಈ ಕಾರ್ಟೂನ್ ನೋಡ್ಬೋದು ನೀವು ಅದನ್ನು. ಆ ರೀತಿ ಚಿತ್ರಿಸಿದ್ರು ಅವರು. ಹಾಗಾಗಿ ನೇತಾಜಿಯವರು ಕಣ್ಮರೆಯಾಗುವುದು ಅಥವಾ ನೇತಾಜಿಯವರು ಸಾಯುವುದು ಅನೇಕರಿಗೆ ಬೇಕಿತ್ತು. ನೇತಾಜಿಯವರು ಸಾಯಲಿಲ್ಲ. 1945 ಏನು ವಿಮಾನ ಅಪಘಾತ ಆಯಿತು, ಇದು ಸಾಯಲಿಲ್ಲ, ಅದರಲ್ಲಿ ಅವರು ತೀರ್ಕೊಳ್ಳಿಲ್ಲ. ಅವರು ಇದು ಹೇಗೆ ಗೊತ್ತಾಗುತ್ತೆ ಅಂದರೆ ಬೇರೆ ಬೇರೆ ರೆಕಾರ್ಡ್ಸಲ್ಲಿ ಕೊಡ್ಬೋದು. ಒಂದು ಹೇಳ್ತೀನಿ, ಪ್ರಭಾಶಂಕರ್ ಮಿಶ್ರಾ ಅನ್ನೋರು ಕಲ್ಕತ್ತಾ ಹೈಕೋರ್ಟ್ನ ಜಡ್ಜ್ ಆಗಿದ್ದಾಗ ನೇತಾಜಿಯವ್ರ ಕೇಸು ಹೈಕೋರ್ಟಲ್ಲಿ ಬಂತು. ಆ ಹೈಕೋರ್ಟ್ನಲ್ಲಿ 1990ಸ್ನಲ್ಲಿ ಆವಾಗ ಬಂದಾಗ ಸರ್ಕಾರದ ವಕೀಲ ಯಾರಿದ್ದಾರೆ ಅಂದರೆ ಯಾವ ಭಾರತದ ಸರ್ಕಾರ ಅವ್ರು ತೀರ್ಕೊಂಡಿದೆ ಅಂತ ನೆಹರು ಕಾಲದಿಂದ, ಇಂದಿರಾ ಗಾಂಧಿ ಕಾಲದಿಂದ ಹೇಳ್ಕೊಂಡು ಬಂದಿದ್ರು, ಆ ಸರ್ಕಾರಿ ವಕೀಲ ದೆರ್ ಈಸ್ ನಾಟ್ ಸಫಿಷಿಯೆಂಟ್ ಎವಿಡೆನ್ಸ್ ಟು ಪ್ರೂವ್ ದ್ಯಾಟ್ ನೇತಾಜಿ ವಾಸ್ ಡೆಡ್ ಅಥವಾ ನೇತಾಜಿ ಡೈಡ್ ಇನ್ ದ ಪ್ಲೇನ್ ಕ್ರ್ಯಾಶ್ ಅಂತ ಅಫಿಷಿಯಲ್ ಆಗಿ ಕಲ್ಕತ್ತಾ ಹೈಕೋರ್ಟ್ನಲ್ಲಿ ಒಪ್ಕೊಂಡಿದ್ದಾರೆ. ನೀವು ಹೈಕೋರ್ಟ್ ಪ್ರೊಸೀಡಿಂಗ್ಸ್ ತೆಗೆದು ಸಿಗುತ್ತೆ ನಿಮಗೆ. ಇದು ಯಾವುದೂ ನಮ್ಮ ದೇಶದ ಮಾಧ್ಯಮಗಳ ಮುಂದೆ ಬರಲಿಲ್ಲ. ಕಹಾತೆ ಹಮ್ ಜಬ್ ಯೇ ಸಬ್ ಘಟ್ ರಹೇ ತೋ ಕಹಾತೆ ಹಮ್, ನಾವು ಎಲ್ಲಿದ್ವಿ ನಡೆಯುವಾಗ ಅಂತ ನಮಗೆ ಮೈ ಚೂಟ್ಕೊಂಡು ಇದು ಟೈಮ್ ಮೆಷಿನಲ್ಲಿ ಹಿಂದಕ್ಕೆ ಹೋಗ್ಬಿಟ್ಟು ನೋಡ್ತಾರೆ. ಹಕ್ಸ್ಲಿ ಕಾದಂಬರಿ ಇದೆಯಲ್ಲ ಟೈಮ್ ಮೆಷಿನ್ನು, ಹಿಂದಕ್ಕಾಗಿರ್ಬೇಕಂದ್ರೆ ನಮ್ಮ ಕಾಲದಲ್ಲಿ ಇಲ್ಲ, ನಮ್ಮ ಕಾಲದಲ್ಲೇ ಆಯ್ತಿದ್ದು. ನಮ್ಮ ಕಾಲದಲ್ಲೇ ಹೇಗೆ ಕಾಶ್ಮೀರ ಆಯಿತೋ, ಅಯೋಧ್ಯೆ ಆಯಿತೋ, ಹಾಗೆ ನೇತಾಜಿಯವರು ಆ ವಿಮಾನದಲ್ಲಿ ಹೋಗಲೇ ಇಲ್ಲ. ಹೋಗೋಂಗೆ ಮಾಡಿದ್ರು, ಹೋಗೋಂಗೆ ನಂಬಿಸಿದ್ರು. ಬ್ರಿಟಿಷ್ನವ್ರು ನಂಬಲಿಲ್ಲ. ಬ್ರಿಟಿಷ್ನವ್ರು ನಂಬಿದ್ರು, ಅಮೇರಿಕನ್ಸ್ ನಂಬಲಿಲ್ಲ. ಪ್ರಪಂಚದಲ್ಲಿ ಭಾಳ ಪ್ರಬಲವಾದಂತಹ ಗುಪ್ತಚರ ದಳ CIA. ಅಲ್ಲಿಯ ಏಜೆಂಟ್ಗಳು ಬಂದು ಇವರು ಎಲ್ಲಿ ವಿಮಾನ ಹತ್ತಿದ್ರೋ, ವಿಯೆಟ್ನಾಮಿನ ಸೈಗಾನ್, ನಾನು ಆ ದೇಶದಲ್ಲಿದ್ದೆ 3 ವರ್ಷ, ವಿಯೆಟ್ನಾಂನಲ್ಲಿ ಆ ಜಾಗದಲ್ಲಿ ಅವರು ಛಾನ್ ಮಾಡಿದ್ರು, ಹುಡುಕಿದ್ರು. ಆಮೇಲೆ ನಂಬಿಕೆ ಬರಲಿಲ್ಲ ಅವ್ರಿಗೆ. ಮತ್ತು ಇವ್ರುಗಳ ಜಪಾನಿಯವರು ಅವರು ತೀರ್ಕೊಂಡ 4 ದಿನಗಳ ನಂತರ ಈ ಸುದ್ದಿಯನ್ನು ಜಪಾನಿ ಸರ್ಕಾರ ಹೊರಕ್ಕೆ ಹಾಕ್ತು. ಅಷ್ಟೊಂದು ಇಂಪಾರ್ಟೆಂಟ್ ಲೀಡರ್ ತೀರ್ಕೊಂಡ್ರೆ ಪ್ಲೇನ್ ಕ್ರ್ಯಾಶ್ನಲ್ಲಿ 4 ದಿವಸ ಯಾಕೆ ತಡೆ ಹಿಡಿತಾರೆ? ಆಮೇಲೆ ಅವರು ಬಾಡಿಯನ್ನು ಯಾರಿಗೂ ಪಬ್ಲಿಕ್ ದರ್ಶನಕ್ಕೆ ಇಡಲಿಲ್ಲ. ಫೈನಲಿ ಅವ್ರ ದೇಹ ಎಷ್ಟೇ ಸುಟ್ಟೋಗಿರಲಿ ಒಂದು ಫೋಟೋ ತೆಗೆದಿಟ್ಕೊಳ್ಳಿಲ್ಲ ಯಾರೂ. ಮತ್ತು ಬೇರೆ ಒಬ್ಬ ಇಕಿರೋ ಉಸುಡಾ ಅನ್ನೋವಂಥ ಒಬ್ಬ ಜಪಾನಿ ಸೈನಿಕರನ್ನ ಸುಟ್ಬಿಟ್ಟು ನೇತಾಜಿನ ಸುಟ್ಟರು ಅಂದರು. ಅದರ ಭಸ್ಮ ಈಗಲೂ ಕೂಡ ಜಪಾನ್ನಲ್ಲಿರುವಂಥ ಟೋಕಿಯೋದಲ್ಲಿರುವ ರೆಂಕೋಜಿ ಟೆಂಪಲ್ನಲ್ಲಿದೆ. ಭಾರತ ಸರ್ಕಾರ ಕಥೆ ಹೇಳ್ಕೊಂಡು ಬಂದಿದೆ ನೆಹರು ಕಾಲದಿಂದ. ಆಮೇಲೆ ನಂತರ ಬಂದವರೆಲ್ಲ ಹೇಳ್ತಾ ಇರೋದು ಇದನ್ನು ಶೋಧನೆ ಮಾಡಿ. ಈ ಥರದ್ದೆಲ್ಲ ಯಾಕೆ ಇದೆಲ್ಲ ಒಂದು ಕಡೆ ಆಗ್ತಿರುವಾಗ ಇವರು ತಪ್ಪಿಸ್ಕೊಂಡು ಹೋಗಿ ಇವರಿಗೆ ಸಹಜವಾಗಿ ವಿವೇಕಾನಂದರು, ಅರವಿಂದರು ಅಧ್ಯಾತ್ಮದ ಮಾರ್ಗದಲ್ಲಿ ಇದ್ದಂತಹ ಒಂದು ನಿಷ್ಠವಾದ ಜೀವನ ಅಂದರೆ ಬಹಳ ಕಡಿಮೆ ತಿನ್ನೋದು, ಹೆಚ್ಚು ಕಷ್ಟಪಡೋದು, ಕಿಲೋಮೀಟ್ರ್ ಗಟ್ಟಲೆ ನಡೆಯೋದು, ಎಂಥ ಕಡಿಮೆ ಆಕ್ಸಿಜನ್ ಇರೋ ಕಡೆ ಕೂಡ ಪ್ರಾಣಾಯಾಮದಿಂದ ಬದುಕುವಂಥದ್ದು ಎಲ್ಲವನ್ನ ಸರ್ಕಸ್ಗಳನ್ನು ಮಾಡಿ ಅವರು ಅಲ್ಲಿಂದ ಫಾರ್ಮೋಸಾದಿಂದ ಅಂದರೆ ತೈವಾನ್ನಿಂದ ತಪ್ಪಿಸ್ಕೊಂಡು ಮಂಚೂರಿಯಾ ಮೂಲಕ, ಅಂದರೆ ಫಸ್ಟ್ ಆಫ್ ಆಲ್ ತೈವಾನ್ಗೆ ಹೋಗಲೇ ಇಲ್ಲ, ಮಂಚೂರಿಯಾ ಮೂಲಕ ಅವರು ರಷ್ಯಾದಲ್ಲಿ ಹೋಗಿ ರಷ್ಯಾದಲ್ಲಿ ಕೆಲವು ಕಾಲ ಇದ್ದು ಅಲ್ಲಿಂದ ಅವರು ಕಾಲ್ನಡಿಗೆನಲ್ಲಿ ನೇಪಾಳಕ್ಕೆ ಬಂದು ನೇಪಾಳದಿಂದ ಅವರು ಉತ್ತರ ಪ್ರದೇಶಕ್ಕೆ ಬಸ್ತಿ ಅನ್ನೋ ಜಾಗಕ್ಕೆ ಬಂದು ಇನ್ನೂ ಬೇರೆ ಬೇರೆ ಕಡೆ ಇದ್ದು ಅಯೋಧ್ಯೆಯ ಫೈಜಾಬಾದ್ ಜಿಲ್ಲೆಯಲ್ಲಿ ಅವರಿದ್ದು ದೇಹವನ್ನು ಬಿಟ್ಟರು. 1985ರಲ್ಲಿ ಬಿಟ್ಟರು. ಇದಕ್ಕೆ ನಾನು ನಿಮಗೆ ಭಾಳ ಮೀಡಿಯಾದಲ್ಲಿ ಭಾಳ ಪಾಪ್ಯುಲರ್ ಆಗಿ ಸಿಗ್ಬೋದಾಗಿರೋ ಒಂದು ವಿಡಿಯೋ ನಿಮ್ಮನ್ನು ಸಜೆಸ್ಟ್ ಮಾಡ್ತೀನಿ, ನಾನು ಮಾತು ಮುಗಿಸ್ತೀನಿ. ಅದು ಯಾವುದು ಅಂದರೆ ಸಂಘದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸರಸಂಘ ಚಾಲಕರಾಗಿದ್ದ ಶ್ರೀ ಕುಸಿ ಸುದರ್ಶನ್ಜಿ ಅವರು ನೇತಾಜಿನೇ ಗುಮ್ನಾಮಿ ಬಾಬಾ ಆಗಿದ್ರು ಅಂತ ಒಂದು ಪುಸ್ತಕ ಬಿಡುಗಡೆ ಮಾಡಿದ್ರು. ಅವರು ಡೆಲ್ಲಿನಲ್ಲಿ ಭಾಷಣ ಮಾಡಿದ್ದಾರೆ, ಅದ್ರ ಬಗ್ಗೆ ಕಲ್ಕತ್ತಾದಲ್ಲಿ ಭಾಷಣ ಮಾಡಿದ್ದಾರೆ. ಅವರ ಭಾಷಣದ ತುಣುಕು ಅವ್ರದ್ದೇ ವಾಯ್ಸ್ನಲ್ಲಿ ನಿಮಗೆ ಯೂಟ್ಯೂಬ್ನಲ್ಲಿ ಸಿಗುತ್ತೆ. ಅದನ್ನು ತೆಗೆದು ನೋಡಿ, ನಿಮಗೆ ಸಿಗುತ್ತೆ. ಪೂರ್ತಿ ವಿಡಿಯೋ ಕೂಡ ಹುಡುಕಿದ್ರೆ ನಿಮಗೆ ಸಿಕ್ಕತ್ತೆ. ಅದರೊಳಗಡೆ ಅವರು ಅದನ್ನು ಹೇಳ್ತಾರೆ. ಸಂಘದ 2ನೇ ಸರಸಂಘ ಚಾಲಕರಾಗಿದ್ದ ಗುರೂಜಿ ಗೊಳ್ವಲ್ಕರ್ರು ಅವರು ಈ ಗುಮ್ನಾಮಿ ಬಾಬಾಗೆ ಬಹಳ ಗೌರವದಿಂದ ಪತ್ರವನ್ನು ಬರೀತಾರೆ. ಆ ಪತ್ರ ಸಿಕ್ಕಿದೆ. ಯಾಕಿದನ್ನು ಹೇಳ್ತಿದ್ದೀನಿ ಅಂದರೆ, ಇದು ಆದಮೇಲೆ
ಅಂದರೆ ನಾನು ಹೇಳ್ತಿರೋದು ಇವರೇನು ಎಲ್ಲಿಂದನೂ ಶುರು ಮಾಡಿ ನೇತಾಜಿ ಕತೆ ಹೇಳ್ತೀರಿ ಅಂತಾರ, ಹಾಗಲ್ಲ. ದೇಶಕ್ಕೋಸ್ಕರ ನಾನು ಚಳಿಯನ್ನು ಸಹಿಸ್ಕೊಳ್ತೀನಿ, ಮಳೆಯನ್ನು ಸಹಿಸ್ಕೊಳ್ತೀನಿ. ಹೇಗೆ ಅವನು ನಮ್ಮ ಇವನು ಸೈನ್ಯದಲ್ಲಿದ್ದಂಥ ಹನುಮಂತಪ್ಪ 40-42 ಡಿಗ್ರಿನಲ್ಲಿ ಆತ ಇನ್ನೂ ಉಸಿರಾಡ್ತಿತ್ತು ಬಾಡಿ ಅನ್ನೋ ಮಟ್ಟಕ್ಕೆ ಬಂತಲ್ವಾ, ಹೇಗೆ ಆ ಥರದ ಒಂದು ಭಾರತ ಭಕ್ತಿ, ಭಾರತವನ್ನು ಕುರಿತ ನಂಬಿಕೆ, ಭಾರತವನ್ನು ಕುರಿತ ಶ್ರದ್ಧೆ ಇದೆಯಲ್ಲ, ಅದೇನೇ ಅವ್ರನ್ನೆಲ್ಲ ಉದ್ದಕ್ಕೂ ಉಳಿಸ್ಕೊಂಡು ಬಂದಿದ್ದು. ಆಮೇಲೆ ಅವರು ಬರೆದಿರುವಂಥ ಅನೇಕ ರಹಸ್ಯ ಪತ್ರಗಳು ಎಲ್ಲವೂ ಕೂಡ ಇವತ್ತಿದೆ. ಮುಂದಿನ ದಿನಗಳಲ್ಲಿ ನಮಗೆ ವಿಶ್ವಾಸ ಇದೆ, ಯೋಗೀಜಿಯವರು ಇದರಲ್ಲಿ ಅಯೋಧ್ಯೆಯಲ್ಲಿರುವಂತಹ ರಾಮ್ ಭವನ ಅದರ ದ್ವಾರಗಳನ್ನು ಓಪನ್ ಮಾಡಿದ್ರೆ ಅಲ್ಲಿ ಬೇಕಾದಷ್ಟು ಈ ಥರ ಮೆಟೀರಿಯಲ್ಲು ಇದೆ. ನಾನು 2 ಮಾತನ್ನು ತಮ್ಮ ಗಮನಕ್ಕೆ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಒಂದು ಮಾತನ್ನು ನೇತಾಜಿಯವರು ಸನ್ಯಾಸಿ ಆದಮೇಲೆ ಅಥವಾ ಸಾಧು ಆದಮೇಲೆ ಹೇಳ್ತಾರೆ, ವಾಟ್ ಐ ಆಮ್ ಟೆಲಿಂಗ್ ಯು ಈಸ್ ದಿ ಅನ್ಅಟರಬಲ್ ಟ್ರೂತ್. ಐ ಆಮ್ ಟೆಲಿಂಗ್ ಯು ಇನ್ ದ ನೇಮ್ ಆಫ್ ಮೈ ಮದರ್ ದಟ್ ಈಸ್ ರಿಲಿಜಿಯಸ್ ಆ್ಯಂಡ್ ಸ್ಪಿರಿಚುವಲ್ ಲೀಡರ್ಶಿಪ್ ವಿಲ್ ಬಿ ರೀಎಸ್ಟಾಬ್ಲಿಷ್ಡ್ ಇನ್ ಇಂಡಿಯಾ. ನಮ್ಮ ತಾಯಿ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀನಿ ಅಂತಾರೆ ಅವರು. ಏನಂದರೆ ಭಾರತದಲ್ಲಿ ಆಧ್ಯಾತ್ಮದ ನಾಯಕತ್ವ ಬರುತ್ತೆ, ಭಾರತದಲ್ಲಿ ಧಾರ್ಮಿಕವಾದ ನಾಯಕತ್ವ ಮತ್ತೆ ಬರುತ್ತೆ, ರೀಎಸ್ಟಾಬ್ಲಿಷ್ಡ್. ಮುಂಚೆ ಇತ್ತಲ್ಲ, ಅಂದರೆ ವಸಿಷ್ಠರು ವಿಶ್ವಾಮಿತ್ರರು ಆ ಕಾಲದಿಂದ ಏನಿತ್ತು, ಅಥವಾ ಚಾಣಕ್ಯನ ಕಾಲದಲ್ಲಿ ವಿದ್ಯಾರಣ್ಯರ ಕಾಲದಲ್ಲಿ ಅದು ಬರುತ್ತೆ. ದಿಸ್ ಈಸ್ ಬೌಂಡ್ ಟು ಹ್ಯಾಪನ್ ಇಫ್ ಮೈ ಮದರ್ ಈಸ್ ಟ್ರೂ. ನನ್ನ ತಾಯಿ ಸತ್ಯವಾದರೆ ಈ ಮಾತು ಸತ್ಯ ಅಂತ ಹೇಳ್ತಾರೆ. ಇಷ್ಟು ಪವರ್ಫುಲ್ ಆಗಿರೋ ಕನ್ವಿಕ್ಷನಲ್ಲಿ ಹೇಳುವಂಥ ಮಾತುಗಳಿದೆ. ಅಂದರೆ ಏನು, ಅವರಿಗೆ ಪ್ರಪಂಚದಲ್ಲಿ ಏನೆಲ್ಲ ನಡೀತಿತ್ತು, ವಿಯೆಟ್ನಾಂನಲ್ಲಿ ಏನು ನಡೀತಿತ್ತು, ಇದರೊಳಗಡೆ ಸೆಂಟ್ರಲ್ ಯುರೋಪಲ್ಲಿ ಏನು ನಡೀತಾ ಇತ್ತು, ಅಲ್ಜೀರಿಯಾದಲ್ಲಿ ಏನು ನಡೀತಾ ಇತ್ತು 1950s, ಜರ್ಮನಿ 2 ಡಿವೈಡ್ ಆದಾಗ ಏನಾಯಿತು, USSR ಅಲ್ಲಿ ಏನು, ಎಲ್ಲದರ ಅಕೌಂಟು ಗೊತ್ತಿದೆ. ಅಂದರೆ ಇದೆಲ್ಲವನ್ನು ಅವ್ರು ಯಾಕೆ ತಾಳಿಕೊಂಡ್ರು ಅಂದರೆ, ಅವರನ್ನು ನಾನು ಹೇಳಿದ ನೇತಾಜಿ ಬಗ್ಗೆ, ಅವರನ್ನು ಬ್ರಿಟಿಷ್ನವರು ವಾರ್ ಕ್ರಿಮಿನಲ್ ಅಂತ ಡಿಕ್ಲೇರ್ ಮಾಡಿದರು. 1941 ಇಸ್ವಿಯಲ್ಲಿ ಹಿಟ್ಲರು, ಯಾವ ಹಿಟ್ಲರ್ ಬಗ್ಗೆ ಭಾರತದ ಯಾವ ಇತಿಹಾಸಕಾರನೂ ಚಕಾರವೇ ಎತ್ತುವುದಿಲ್ಲವೋ, ಅವನೊಂದು ಬಹಳ ದೊಡ್ಡ ಧಾರ್ಮಿಕ ನಾಯಕನ ಥರ ನಡೆಸ್ಕೊಳ್ತಾರೆ ನಮ್ಮಲ್ಲಿ. ಹಿಟ್ಲರ್ ಬಗ್ಗೆ ಒಬ್ಬರು ಕಟುವಾಗಿ ಬರೆದಿದ್ದು ನೋಡಲಿಲ್ಲ ನಾನು ಇತಿಹಾಸಕಾರ. ಆತ ಎಲ್ಲಿ ಸುಭಾಷ್ ಚಂದ್ರ ಬೋಸ್ ಯುರೋಪಲ್ಲಿ ಸಿಗ್ತಾರೋ ಅವ್ರಿಗೆ ಶೂಟೆಡ್ ಸೈಟ್ ಆರ್ಡರ್ ಕೊಟ್ಟಿದ್ರು ಹಿಟ್ಲರ್, ಶೂಟೆಡ್ ಸೈಟ್. ಮತ್ತು ಅವರು ವಾಪಸ್ ಬಂದು INA ಕಟ್ಟಿ ಇಂಫಾಲಿಗೆ ಬಂದಿದ್ದರು. ಜಪಾನು ಯುದ್ಧದಲ್ಲಿ ಸೋತಿತ್ತು, ಜಪಾನ್ ಸರೆಂಡರ್ ಆಗಿಬಿಡ್ತು. ಇವರು ಇಂಡಿಪೆಂಡೆಂಟಾಗಿ ಹೋರಾಟ ಮಾಡಿದರೆ ಇವರು ಕೂಡ ಗುಂಡಿಗೆ ಬಲಿಯಾಗೋರು, ಇಲ್ಲಾಂದರೆ ಭಗತ್ ಸಿಂಗ್ ಥರ ರಾಜಗುರು ಥರ ಇವ್ರನ್ನ ಹ್ಯಾಂಗ್ ಮಾಡಿರೋರು. ಸ್ವಾತಂತ್ರ್ಯ ಇದು ಡೆಲ್ಲಿನಲ್ಲಿ ಹಿಡಿದಂಥ INA ಸೋಲ್ಜರ್ಸ್ಗೆ ಏನಾಯಿತು ಗೊತ್ತಿದೆಯಲ್ಲ ನಮಗೆ. ಸೊ ಹಾಗಾಗಿಬಿಟ್ಟು ಅದು ಪರಿಸ್ಥಿತಿ ಇರಲಿಲ್ಲ. ಹೀಗಾಗಿ ಅವರು ತಪ್ಪಿಸ್ಕೊಂಡು ಹೋಗಬೇಕಾಯಿತು. ಮತ್ತು ಅವರನ್ನು ಬ್ರಿಟಿಷ್ನವರು ವಾರ್ ಕ್ರಿಮಿನಲ್ ಅಂತ ಡಿಕ್ಲೇರ್ ಮಾಡಿದ್ರು. ತುಂಬ ಜನ ಕೇಳ್ತಾರೆ ವಾಪಸ್ ಅವ್ರು ಯಾಕೆ ಬರಲಿಲ್ಲ. ವಾಪಸ್ ಬಂದಿದ್ದರೆ ಇಲ್ಲಿ ಇದ್ದಂತಹ ಘನ ರಾಜಕೀಯ ವ್ಯವಸ್ಥೆ ಅವ್ರನ್ನ ತಟ್ಟೆನಲ್ಲಿ ಹಿಂಗೆ ಇಟ್ಟು ಕೊಡೋದು ಅಂತೀವಲ್ಲ, ಆ ಥರ ಬ್ರಿಟಿಷ್ನವ್ರಿಗೆ ಒಪ್ಪಿಸ್ತಾ ಇದ್ರು. ಸ್ವಾತಂತ್ರ್ಯವನ್ನೇ ಬಲಿ ಕೊಟ್ಟು ಪ್ರಧಾನಮಂತ್ರಿ ಆಗಿರೋ ಇತಿಹಾಸ ಇರೋ ದೇಶವಲ್ವೇ. ಹಾಗಾಗ್ಬಿಟ್ಟು ಅವರು ಸ್ವರಾಜ್ಯದ ಸ್ಥಾಪನೆಗೆ ಹೋರಾಟ ಮಾಡಿ ಅಂತಿಮವಾದ ಒಂದು ಡೆತ್ ಬ್ಲೋ ಅಂತ ಹೇಳ್ತಿರಲ್ಲ, ಒಂದು ಕೊನೆಯ ಒಂದು ಪ್ರಹಾರವನ್ನು ಕೊಟ್ಟಿದ್ದೇನೆ INA ಹೋರಾಟ. ಆಮೇಲೆ ನಡೆದಂಥ ನೌಕಾ ಬಂಡಾಯ, ನೇವಲ್ ಮ್ಯೂಟಿನಿ ಯಾವ್ದು ನಡೀತು ಬಾಂಬೆನಲ್ಲಿ ಮತ್ತು ಬೇರೆ ಕಡೆಯಲ್ಲಿ, ಅದರಿಂದನೇ ಬಂತು ಅಂತ ಕ್ಲೆಮೆಂಟ್ ಅಟ್ಲಿ ಹೇಳ್ತಾರೆ. ಭಾರತಕ್ಕೆ ಸ್ವಾತಂತ್ರ್ಯ ಬಂದಿದ್ದು ನೇತಾಜಿಯವರಿಂದ. ಮತ್ತು ಅಂಬೇಡ್ಕರ್ ಹೇಳ್ತಾರೆ, ಅಂಬೇಡ್ಕರ್ BBC ಕೊಟ್ಟಿರೋ ಇಂಟರ್ವ್ಯೂನಲ್ಲಿ ಹೇಳ್ತಾರೆ, ಭಾರತಕ್ಕೆ ಸ್ವಾತಂತ್ರ್ಯದಲ್ಲಿ ಬಹಳ ದೊಡ್ಡ ಪಾತ್ರ INA ಮತ್ತು ನೇತಾಜಿಯವ್ರದ್ದು ಹೇಳು ಅಂಥೇಳಿ. ಬೇರೆ ವಿಷಯಕ್ಕೆಲ್ಲ ಅಂಬೇಡ್ಕರ್ನ ಕೋಟ್ ಮಾಡೋ ಅಂತ ಅಂಬೇಡ್ಕರ್ ಪ್ರಿಯರು ಈ ವಿಷಯದಲ್ಲಿ ಅಂಬೇಡ್ಕರ್ನ ಹೇಳೋದಿಲ್ಲ. ಯಾಕಂದರೆ ನಮ್ಮ ದೇಶದಲ್ಲಿ ಏನಾಗಿದೆ ಅಂದರೆ, ಆಜಾದಿ ಕೋ ತೂನೆ ದಿಲಾಯ ತೂನೆ ಖಡ್ಗ ಬಿನಾ ಡಾಲ್, ಸಾಬರ್ಮತಿ ಕಾ ಸಂತ ತೂನೆ ಕರ್ದಿಯಾ ಕಮಾಲ್. ಇದು ಒಂದು ಕೆಟ್ಟ ಹಾಡಾಗಿ ನಮ್ಮ ದೇಶದಲ್ಲಿ ಉಳ್ಕೊಂಡ್ಬಿಟ್ಟಿದೆ. ಗಾಂಧೀಜಿಯವರು ಮಾಡಿರೋ ಗ್ರಾಮಾಭಿವೃದ್ಧಿ, ಅವರು ಮಾಡಿರುವ ಬೇರೆ ವಿಚಾರ, ಅದ್ರ ಬಗ್ಗೆ ನಾನೇನು ತಿರಸ್ಕಾರದಿಂದ ಹೇಳ್ತಿಲ್ಲ ನಾನು, ಅದು ಅವ್ರು ಮಾಡಿದ್ದಾರೆ. ಹಿ ಹ್ಯಾಸ್ ಇಸ್ ಪ್ಲೇಸ್ ಇನ್ ಇಂಡಿಯನ್ ಹಿಸ್ಟ್ರಿ. ಆದರೆ ಯಾವುದನ್ನು ಅವ್ರಿಗೆ ಕೊಡಬಾರ್ದು ಶ್ರೇಯಸ್ಸನ್ನು, ಆ ಶ್ರೇಯಸ್ಸನ್ನು ಕೂಡ ಅವ್ರಿಗೆ ಕೊಟ್ಟು ಒಂದು ದೊಡ್ಡದಾಗಿರೋ ರಾಜಕೀಯ ಕಥನವನ್ನು ಕಟ್ಟಿದ್ರು. ಅದೇನೆಂದರೆ, ಏನೂ ಹೋರಾಟ ಮಾಡದೆ ನಮಗೆ ಹಾಗೇ ಸ್ವಾತಂತ್ರ್ಯ ಬಂದ್ಬಿಡ್ತು ಅನ್ನುವುದನ್ನು ಹೇಳಿದಾಗ ಲಕ್ಷಾಂತರ ಜನ ಕ್ರಾಂತಿಕಾರಿಗಳು ಪ್ರಾಣವನ್ನು ಕೊಟ್ಟಿದ್ದನ್ನು ಎಲ್ಲಿ ಹೋಗೋಣ? ಅವ್ರ ಕಥೆಗಳೆಲ್ಲ ಏನಾಯಿತು ಆ್ಯಕ್ಚುಲಿ? ಅಂಡಮಾನ್ನಲ್ಲಿ, ಏಡನ್ನಲ್ಲಿ, ಬಾರಿಸಾಲ್ನಲ್ಲಿ, ಮಂಡಲೆನಲ್ಲಿ, ಗದರ್ ಪಕ್ಷದಲ್ಲಿ, ಬರ್ಮಾದಲ್ಲಿ, ಹಾಂಗ್ಕಾಂಗ್ನಲ್ಲಿ ಸತ್ತಂಥ ಭಾರತೀಯರು, ಆಫ್ರಿಕಾದಲ್ಲಿ, ಫಿಲಿಪೈನ್ಸ್ನಲ್ಲಿ ಪ್ರಾಣ ಕೊಟ್ಟ ಭಾರತೀಯರು, ತಮ್ಮ ಧರ್ಮವಲ್ಲದ ತಮ್ಮ ಆಹಾರ ಪದ್ಧತಿ ಎಲ್ಲದಂತಹ ದೇಶಗಳಿಗೆ ಹೋಗಿ ಆ ಆಹಾರ ಪದ್ಧತಿಯನ್ನು ಒಪ್ಕೊಂಡು ಅಲ್ಲಿರುವ ಹೆಣ್ಮಕ್ಳನ್ನ ಕ್ರಾಂತಿಯ ಹೋರಾಟಕ್ಕಾಗಿ ಆದರೂ ಮದುವೆಯಾಗಿ ಸಿಟಿಸನ್ಶಿಪ್ ಸಿಗುತ್ತೆ.
ರಾಸ್ ಬಿಹಾರಿ ಬೋಸ್ ಜಪಾನಿ ಹುಡುಗಿಯನ್ನು ಮದುವೆ ಆದರು, ಸುಭಾಷ್ ಚಂದ್ರ ಬೋಸ್ ಜರ್ಮನಿ ಹುಡುಗಿಯನ್ನು ಮದುವೆ ಆದರು. ಆ ರೀತಿ ಜೀವನ ನಡೆಸಿದ್ರಲ್ಲ, ಸುಖಕ್ಕೋಸ್ಕರ ಮಾಡಲಿಲ್ಲ, ಭಾರತಕ್ಕೋಸ್ಕರ ಮಾಡಲು. ನಾನಳಿವೆ ನೀನಳಿವೆ ನಮ್ಮ ಎಲುಬುಗಳ ಮೇಲೆ ಮೂಡುವುದು ನವಭಾರತದ ಲೀಲೆ, ನಡೆ ಮುಂದೆ ನುಗ್ಗಿ ನಡೆ ಮುಂದೆ ಅನ್ನೋ ಮಾತುಗಳೇನಿದೆಯಲ್ಲ ಅದನ್ನು ಸಾಕ್ಷಾತ್ಕಾರವಾಗಿ ಮಾಡ್ಕೊಂಡಿದ್ದು ಅವ್ರ ಜೀವನದಲ್ಲಿ ಅವ್ರು ಮಾಡಿದ್ರು. ನಮ್ಗೆ ಏನೂ ಬೇಡ. ನಾನು ಮಾತು ಹೇಳಿ ಮುಗಿಸ್ತೀನಿ. ಚಂದ್ರಶೇಖರ್ ಆಜಾದನ ಮೇಲಿರುವ ಅಜೇಯ ಪುಸ್ತಕ ಇದೆಯಲ್ಲ, ಅದರೊಳಗಡೆ ಆಜಾದನ್ ಯಾರೋ ಒಬ್ಬರು ಕೇಳ್ತಾರೆ, ಭಾರತಕ್ಕೆ ಸ್ವಾತಂತ್ರ್ಯ ಬಂದ ಮೇಲೆ ಭಾರತ ಹೇಗಿರಬೇಕು, ಭಾರತದಲ್ಲಿ ಯಾವ ಥರ ಸರ್ಕಾರ ಇರಬೇಕು, ಭಾರತದಲ್ಲಿ ಯಾವ ರೀತಿಯ ಆಡಳಿತ ಇರಬೇಕು, ಡೆಮೋಕ್ರಸಿ ಇರಬೇಕಾ, ಏನು ಆಜಾದ್ ಹೇಳ್ತಾರೆ ನಮ್ಗೆ ಏನೂ ಗೊತ್ತಿಲ್ಲ, ಅಥವಾ ಬುದ್ಧು ಪಂಡಿತ್ಜಿ ಅಂತ ಹೇಳ್ತಾರೆ ಆಜಾದ್. ಭಾರತಕ್ಕೆ ಸ್ವಾತಂತ್ರ್ಯ ಬರಬೇಕು, ಅದಕ್ಕೆ ನಾವು ಗುಂಡು ಹೊಡಿಬೇಕು, ಬ್ರಿಟಿಷ್ನವ್ರು ಸಾಯಬೇಕು ಮ್ಯಾಕ್ಸಿಮಮ್, ಇಷ್ಟೇ ನಮಗೆ ಗೊತ್ತಿರೋದು. ಮುಂದೆ ನನಗಿಂತ ಬುದ್ಧಿವಂತರು ಬರ್ತಾರೆ, ನನಗಿಂತ ಬುದ್ಧಿವಂತರು ಬಂದು ಈ ದೇಶವನ್ನು ಮುನ್ನಡೆಸ್ತಾರೆ, ಈ ದೇಶವನ್ನು ಪ್ರಪಂಚದಲ್ಲಿ ಅತ್ಯಂತ ದೊಡ್ಡ ರಾಷ್ಟ್ರವಾಗಿ ಶಕ್ತಿಶಾಲಿ ಮತ್ತು ನೀತಿ ಸಂಪನ್ನ ರಾಷ್ಟ್ರವನ್ನಾಗಿ ಮಾಡ್ತಾರೆ. ಆ ಕೆಲಸ ಎಲ್ಲ ನಾವು ಮಾಡೋಕ್ಕಾಗತ್ತಾ? ಅದಕ್ಕೆಲ್ಲ ದೊಡ್ಡ ದೊಡ್ಡ ಜನ ಬರ್ತಾರೆ ಅಂತ ಚಂದ್ರಶೇಖರ್ ಆಜಾದ್ ಎಲ್ಲ ಅಂದ್ಕೊಂಡಿದ್ರು ಪಾಪ. ಆದರೆ ಬಂದವರೇ ಯಾರು? ದೇಶವನ್ನು ತುಂಡು ಮಾಡಿದಂಥ ಜನಗಳ ಕೈಯಲ್ಲೇ ಇದನ್ನು ಕೊಟ್ಟರು. ಸೊ ಉದ್ದಕ್ಕೂ ಅದೇ ಒಂದು ಮೆಕಾಲೆ ಶಿಕ್ಷಣ ಪದ್ಧತಿ, ಮತ್ತೊಂದು ಮಗದೊಂದು ಎಲ್ಲವೂ ಕೂಡ ಕಂಟಿನ್ಯೂ ಆಯಿತು. ಸಾವರ್ಕರ್ ಅವರು ತೀರ್ಕೊಂಡ್ರೆ ಪಾರ್ಲಿಮೆಂಟಲ್ಲಿ ಶ್ರದ್ಧಾಂಜಲಿ ಕೊಡೋಕ್ಕಾಗದೇ ಇರೋರು ಎಡ್ವಿನಾ ಮೌಂಟ್ ಬ್ಯಾಟನ್ ತೀರ್ಕೊಂಡ್ರೆ ಅಥವಾ ಸ್ಟ್ಯಾಲಿನ್ ತೀರ್ಕೊಂಡ್ರೆ ಅದೇ ಪಾರ್ಲಿಮೆಂಟಲ್ಲಿ ಶ್ರದ್ಧಾಂಜಲಿ ಕೊಡ್ತಾರೆ ನಮ್ಮ ದೇಶದಲ್ಲಿ. ಆ ಪರಿಸ್ಥಿತಿಗೆ ನಮ್ಮ ದೇಶ ಯಾಕೆ ಬಂತು ಅಂದರೆ, ನಡೆದದ್ದನ್ನು ನಡೆದೇ ಇಲ್ಲವೆಂತಲೋ ನಡೆಯದೇ ಇರುವುದನ್ನು ನಡೆದಿದೆ ಅಂತಲೋ ಹೇಳಿಕೊಂಡು ಒಂದು ದೊಡ್ಡ ಕಥೆಯನ್ನು ಕಟ್ಟಿದ್ರು. ನೆರೇಷನ್, ದಿಸ್ ಈಸ್ ಅನ್ ಏಜ್ ಆಫ್ ನೆರೇಷನ್. ಇವತ್ತು ವಿವೇಕ್ ಅಗ್ನಿಹೋತ್ರಿ ಎಲ್ಲ ಹೋರಾಟ ಮಾಡ್ತಾ ಇರೋದು ಆ ನೆರೇಷನ್ ವಿರುದ್ಧ. ಈಗ ಶುರುವಾಗಿದೆ ನೋಡಿ, ಕಾಶ್ಮೀರಿ ಪಂಡಿತರು ಅಷ್ಟೊಂದು ಜನ ಸಾಯಲಿಲ್ಲ, ಇಷ್ಟೊಂದು ಜನಕ್ಕೆ ಕೊಲೆ ಆಗಲಿಲ್ಲ, ಹತ್ಯೆ ಆಗಲಿಲ್ಲ. ಹಾಲೋಕಾಸ್ಟ್ ಬಗ್ಗೆ ನೀವು ಯುರೋಪಲ್ಲಿ ಮಾತಾಡಿದ್ರೆ ನಿಮ್ಮನ್ನು ಲೈಫ್ ಟೈಮ್ ಜೈಲ್ಗೆ ಹಾಕ್ಬಿಡ್ತಾರೆ. ಇಂಡಿಯಾದಲ್ಲಿ ಆ ಗಟ್ಸ್ ಇಲ್ಲ, ಅವ್ರನ್ನ ತೆಗೆದು ಒಳಗೆ ಜೈಲ್ಗೆ ಹಾಕಿದ್ರೆ ಗೊತ್ತಾಗುತ್ತೆ. ಹಾಗಾದರೆ 400 ಜನ ಕೊಲೆ ಆದರೆ ಪರವಾಗಿಲ್ಲನಾ? 40,000ಕ್ಕಿಂತ 400 ಕಡಿಮೆನಾ? ಈ ಥರದ ಸಂಖ್ಯೆಗಳಲ್ಲಿ ಮಾತಾಡ್ತಾ ಇದ್ದಾರೆ ಇವಾಗ. ಯಾಕಂದರೆ ಅದು ಹಿಂದೂಗಳ ವಿಷಯ, ಅದ್ರ ಮೇಲೆ ಮಾತಾಡ್ಬೋದು. ಆಮೇಲೆ ನೀವು ಹಿಂದೂಗಳ ಟಾಪಿಕ್ ಅಂತ ತೋರಿಸ್ತಾ ಇದ್ದೀರಿ, ಅವ್ರು ಕಾಶ್ಮೀರಿ ಪಂಡಿತರು ಅದು ಅವ್ರು ಬ್ರಾಹ್ಮಣರು ಅಂತ. ಈ ಥರದ್ದೆಲ್ಲ ಚರ್ಚೆಗಳು ಮೀಡಿಯಾದಲ್ಲಿ, ಟಿ ವಿನಲ್ಲಿ ಎಷ್ಟು ಖುಲ್ಲ ನಡೀತಾ ಇದೆ. ಯಾಕಂತ ಹೇಳಿದ್ರೆ ನಮ್ಮಲ್ಲಿ ಇನ್ನೂ ಕನ್ಫ್ಯೂಸ್ ಆಗಿರೋ ಅರ್ಜುನನ ಮನಸ್ಥಿತಿ ಇರೋರೆ ಮೀಡಿಯಾಗಳಲ್ಲಿ, ಯೂನಿವರ್ಸಿಟಿಗಳಲ್ಲಿ, ರೈಟಿಂಗ್ ಬ್ಲಾಕ್ಸ್ನಲ್ಲಿ ಇದ್ದಾರೆ. ಅವ್ರಿಗೆ ಕ್ಲಾರಿಟಿ ಬಂದಿರೋ ಅರ್ಜುನ ಬಂದರೆ, ಕ್ಲಾರಿಟಿ ಬಂದಿರೋ ಭೀಮ ಬಂದರೆ, ಗಾಂಡೀವನು ಹೇಳುತ್ತೆ, ಗದೆನೂ ಹೇಳುತ್ತೆ, ಯಾರ್ಯಾರಿಗೆ ಬಿಗಿಬೇಕೋ ಬಿಗಿತಾರೆ. ಬ್ರಹ್ಮ ಮತ್ತು ಕ್ಷಾತ್ರದ ಒಂದು ಪರಂಪರೆ ಮುಂದುವರಿಯುತ್ತೆ. ಭಾರತ ಬುದ್ಧನ ದೇಶ ಎಷ್ಟೋ, ಇದು ಕೃಷ್ಣನ ದೇಶವೂ ಹೌದು. ಭಾರತ ಮಹಾವೀರ ಮತ್ತು ಗೊಮಟೇಶ್ವರನ ದೇಶವೆಷ್ಟೋ, ಇದು ಚಾಣಕ್ಯ ಮತ್ತು ವಿದ್ಯಾರಣ್ಯ ದೇಶವೂ ಹೌದಿದು. ಇದು ಗಾಂಧಿ ನೆಹರುವಿನ ದೇಶವೆಷ್ಟೋ, ಇದು ನೇತಾಜಿ ಅರವಿಂದರು ಮತ್ತು ವಿವೇಕಾನಂದರ ದೇಶವೂ ಹೌದು.